ಹಾಗೂ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಈ ಉಪನ್ಯಾಸ ಮಾಲಿಕೆಯಲ್ಲಿ ನನ್ನ ಪಾಲಿಗೆ 2ನೇ ಅಧ್ಯಾಯವನ್ನು ಕೊಟ್ಟಿದ್ದಾರೆ. ಬಹಳ ವಿಶೇಷವಾದಂಥ ವಿಷಯ. ಗಾಡ್ಸ್ ಇನ್ ಎಕ್ಸೈಲ್ ಅನ್ನೋದು ದೇವತೆಗಳ ಸ್ಥಾನಾಂತರ ಹೊಂದಿ ಹೇಗೆ ಮನುಷ್ಯರಾಗಿ ಬಂದಿದ್ದಾರೆ, ಮತ್ತೆ ಪುನಃ ಯಾವ ರೀತಿ ಅವರು ತಮ್ಮ ನಿಜ ಸ್ಥಾನವನ್ನು ಕುರಿತು ಹೋಗಬೇಕಾಗಿದೆ ಅಂತ ಇದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದಿಡೋದಕ್ಕೆ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಸೋದರಿ ವಾಣಿ ವಾಸುದೇವ್ ಅವರು 1ನೇ ಅಧ್ಯಾಯದಲ್ಲಿ ಲೋಕಾಂತರ ಹೊಂದಿದ ಆತ್ಮನ ಸ್ಥಿತಿ ಯಾವ ರೀತಿ ಇರುತ್ತೆ, ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ತಾನು ಯಾರು ಅಂತ ನಿಜ ಸ್ವರೂಪವನ್ನು ಅರಿಯದೇನೆ ನಾಟಕವನ್ನು ಆಡತಕ್ಕಂಥ ಒಂದು ಅದಕ್ಕೆ ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಸಹಿತ ಇಂಗ್ಲೀಷ್ನಲ್ಲಿ ಬಹಳ ಚೆನ್ನಾಗಿದೆ. ದಿ ಡ್ರಾಮಾ ಆಫ್ ದಿ ಸೋಲ್ ಅಂತ. ಅಂದರೆ ನಾವೆಲ್ಲ ಅಭಿನಯಿಸ್ತಾ ಇರ್ತಕ್ಕಂಥವ್ರು ನಮ್ಮ ನಿಜವಾದ ಆತ್ಮನ ಸ್ವರೂಪವನ್ನು ತಿಳಿಯದೇನೆ ಬೇರೆ ಬೇರೆ ವೇಷಗಳನ್ನು ಕಟ್ಟಿಕೊಂಡು ಜನ್ಮ ಜನ್ಮಾಂತರಗಳಲ್ಲಿ ಇಲ್ಲಿ ನಾಟಕ ರಂಗದ ಮೇಲೆ ಬಂದಿದ್ದೇವೆ. ಆದರೆ ಯಾವಾಗಲಾದರೂ ಒಂದು ಸಲ ನಾವು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಗೊತ್ತಾದ ನಂತರ ಇಲ್ಲಿ ಇರೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ದಾಸರಾಗಲೇ ಹೇಳಿದ್ದಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ. ಆದರೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕಾರಣ ಏನು ಅಂದರೆ ನಮ್ಮ ಮೌಢ್ಯ. ನಾವು ಇಲ್ಲೇ ಇರಬೇಕಾದವರು, ಇದೇ ನಮ್ಮ ಶಾಶ್ವತವಾದ ಜಾಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದು ಅಜ್ಞಾನದಿಂದ ಆಗಿರೋದು. ಆದ್ದರಿಂದ ಅಂತರಾತ್ಮನ ಸ್ಥಿತಿಯನ್ನು ಅರಿತುಕೊಂಡ ಮೇಲೆ ಅಂತರಾತ್ಮ ಹೇಗೆ ನಾಟಕದಲ್ಲಿ ಸಿಕ್ಕಾಕೊಂಡಿದ್ದಾನೆ, ನಿಜವಾದಂಥ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತನ್ನೋದು. ಈಗ 2ನೇ ಅಧ್ಯಾಯದಲ್ಲಿ ಅಂತರಾತ್ಮ ನಡೆಗೆ ಇರುವ ದಾರಿ. ಅಂತರಾತ್ಮ ನಡೆಗೆ ಇರುವ ದಾರಿ ಅಂದರೆ ನಮ್ಮ ಕಲ್ಪನೆ ಅಂತರಾತ್ಮ ಎಲ್ಲೋ ಇದ್ದಾನೆ, ನಾವು ಹೋಗಿ ಮುಟ್ಟಬೇಕು ಅವನನ್ನು ಅನ್ನೋ ರೀತಿಯಲ್ಲಿ ಬರ್ಬೋದು. ಆದರೆ ಇದು ವಾಸ್ತವವಾಗಿ ಭೌತಿಕವಾದಂಥ ದೂರವಲ್ಲ, ಇದು ಮಾನಸಿಕವಾದ ದೂರವಲ್ಲ. ಇದು ಅಜ್ಞಾನ ಮಧ್ಯೆ ಕವಿದು ನಮಗೆ ದೂರವನ್ನು ಕೊಟ್ಟಿದೆ ಅಷ್ಟೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಒಬ್ಬ ಗುರು ನಮಗೆ ಕಣ್ಣನ್ನು ತೆರೆಸಬೇಕಾಗಿದೆ. ಅಜ್ಞಾನವೆಂಬ ಕಣ್ಣು ಕತ್ತಲೆ ಇಟ್ಕೊಂಡಿದೆ, ಅದನ್ನು ತೆರೆಸಿ ನಮ್ಮ ಕಣ್ಣು ಬಿಡಿಸ್ಬೇಕಾಗಿದೆ ಅಷ್ಟೆ. ಈಗ ಅಂತರಾತ್ಮದೆಡೆಗೆ ಇರ್ತಕ್ಕಂಥ ಹಾದಿಯನ್ನು ನಾವು ಕ್ರಮಿಸಬೇಕಾದ್ರೂ ನಮಗಿರ್ತಕ್ಕಂಥದ್ದು ಜ್ಞಾನ ಮಾರ್ಗ. ಈ ಜ್ಞಾನ ಮಾರ್ಗದಲ್ಲಿ ಹೇಗೆ ಹೋಗಬೇಕು ಅಂತ ಮೊದಲನೇದು ಅಜ್ಞಾನ ಏನು ಅನ್ನೋದು ತಿಳ್ಕೊಳ್ಬೇಕು. ಯಾರಾದರೂ ಎಲ್ಲಾದರೂ ಏನಾದರೂ ಹೋಗಿ ಕಲಿತೀವಿ ಅಂತ ಹೋದಾಗ ಅವರಿಗೆ ಹೇಳ್ಕೊಡೋದನ್ನು ಇದು ನನಗೆ ಗೊತ್ತಿದೆ, ಇದು ನನಗೆ ಗೊತ್ತಿದೆ ಅಂತ ಅವ್ರು ಹೇಳಿಬಿಟ್ರೆ ಹೇಳ್ಕೊಡೋರು ಏನಂತಾರೆ, ಹಾಗಾದ್ರೆ ನಿಮಗೆ ಗೊತ್ತಿದೆಯಲ್ಲ, ಯಾಕೆ ಬಂದ್ರಿ ಇಲ್ಲಿಗೆ? ಆದ್ದರಿಂದ ಮೊದಲು ಕಲಿಯೋಕ್ಕೆ ಹೋದಾಗ ತನ್ನ ನಮ್ರತೆಯನ್ನು ಮತ್ತು ತನ್ನ ಅಜ್ಞಾನವನ್ನು ಅರ್ಥ ಮಾಡಿಕೊಂಡು ಒಪ್ಕೋಬೇಕಾಗಿದೆ. ಆದರೆ ಇದು ಮೊದಲನೇದು ನಮ್ಮ ಅಜ್ಞಾನ ಏನು ಅನ್ನೋದು ತಿಳ್ಕೊಳ್ಬೇಕು. ಅದೇನು ಅಂದರೆ ದೇಹಾತ್ಮ ಬುದ್ಧಿ. ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಪ್ರಪಂಚದಲ್ಲಿ ಅವ್ರು ಥಿಯಾಸಫಿ ಸರ್ಕಲ್ನಲ್ಲಿರಲಿ ಅಥವಾ ಇಲ್ಲದೇ ಇರಲಿ, ಒಟ್ಟಿನಲ್ಲಿ ನಾವು ಯಾವ ರೀತಿಯಲ್ಲಿ ಗುರುತಿಸ್ಕೋತೀವಿ ನಮ್ಮನ್ನು. ನಾನು ಒಂದು ತಂದೆ ಇಟ್ಕೇನೆ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಮುಖ ನೋಡ್ಕೊಳ್ತೀನಿ. ನಾನು ಅಂದರೆ ಈ ದೇಹ, ನಾನು ಅಂದರೆ ಈ ಹೆಸರು, ನಮ್ಮ ತಂದೆ ತಾಯಿಗಳು, ಅವ್ರ ಊರು, ನನ್ನ ಹುದ್ದೆ, ನಮ್ಮ ಆಸ್ತಿ ಪಾಸ್ತಿ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳು, ನಮ್ಮ ಆಸೆಗಳು ಬಯಕೆಗಳು ಎಲ್ಲ ಸೇರಿ ನಾನು ಅಂತಾಗಿದೆ. ಇದು ನಿಜವಾದ ನಾನು ಅಲ್ಲ. ಏಕೆಂದರೆ ನಿಜವಾದ ನಾನು ಆಗಿದ್ದರೆ ಎಲ್ಲರಲ್ಲೂ ಒಂದೇ ಥರ ಇರೋಕ್ಕಾಗ್ತಾ ಇತ್ತು. ಆದರೆ ನಿಜವಾದ ನಾನಲ್ಲ ಇದು. ಇದು ಕೇವಲ ಒಂದು ಛದ್ಮ ವೇಷಧಾರಿ. ನಾನು ಅಂತಕ್ಕಂಥದ್ದು ನಾನು ಅಂತಂದರೆ ನನ್ನ ನಾನು ಅನ್ನೋದಕ್ಕೂ ನಿಮ್ಮ ನಾನು ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಬ್ಬೊಬ್ಬರನ್ನೂ ಮುಖದಲ್ಲಿ ಹೇಗೆ ಬದಲಾವಣೆ ಕಾಣ್ತೀವೋ ಹಾಗೆ ಅವರ ಅರ್ಥದಲ್ಲೂ ಬದಲಾವಣೆ ಕಾಣ್ತೀವಿ. ಆದ್ದರಿಂದ ನಾನು ಅಂದರೆ ಏನು ಅಂತ ಹೇಳ್ಕೊಳ್ತೀವಿ? ನಾನು ಅಂದರೆ ಈ ದೇಹ, ಬರೀ ದೇಹವೇ. ಹಾಗಾದರೆ ನಿದ್ದೆ ಮಾಡುವಾಗ ಯಾರು? ಈ ದೇಹ ಜಾಗೃತಾವಸ್ಥೆಯಲ್ಲಿ ದೇಹ ಇರುತ್ತೆ, ನಾವು ನೋಡ್ತಾ ಇದ್ದೀವಿ, ನಾವು ಅದಕ್ಕೆ ಬಟ್ಟೆ ಹಾಕ್ತೀವಿ, ಓಡಾಡ್ತೀವಿ, ತಿಂತೀವಿ, ಮಲಕ್ಕೋತೀವಿ, ಎಲ್ಲ ಮಾಡ್ತೀವಿ. ಆದರೆ ನಿದ್ರೆ ಮಾಡುವಾಗ ಆಗಲೂ ನಾನು ಇರ್ತೀನಿ. ಆಗ ಯಾವ ಅವಸ್ಥೆಯಲ್ಲಿ ಇರ್ತೀನಿ? ಸ್ವಪ್ನಾವಸ್ಥೆ. ನಿದ್ರೆ ಇಲ್ಲಿ ಸ್ವಪ್ನ ಬಂದಾಗ ಆ ಸ್ವಪ್ನಾವಸ್ಥೆಯಲ್ಲಿ ಎಲ್ಲೆಲ್ಲೂ ಹೋಗಿರ್ತೀವಿ, ನಾನು ಯಾರ್ಯಾರನ್ನು ನೋಡ್ತೀವಿ, ಹೇಗೋ ಮಾಡ್ತೀವಿ. ಅಂದರೆ ಆವಾಗಲೂ ನಾನು ಇರ್ತೀನಿ. ಅಂದರೆ ದೇಹ ಯಾವಾಗ? ದೇಹ ಎಲ್ಲೂ ಹೋಗೋಲ್ಲ, ನಾನು ಹೋಗ್ತೀನಿ. ನಾನು ಯಾರಾಗಾದ್ರೆ ಪೂರ್ಣವಾಗಿ ಸ್ವಪ್ನವೂ ಅಲ್ಲದೇನೆ ಗಾಢ ನಿದ್ರೆಯನ್ನು ಮಾಡಿದಾಗ, ಗಾಢ ನಿದ್ರೆಯಿಂದ ಎದ್ದಾಗ ನಾನೇನು ಹೇಳ್ತೀನಿ?
ಬಹಳ ಒಳ್ಳೆ ಸುಖವಾಗಿತ್ತಪ್ಪ ನಿದ್ದೆ ಅಂತ. ಅದಕ್ಕೆ ಯಾರು ನಿದ್ದೆ ಬಂದಿದ್ದದಕ್ಕೆ? ಅದಕ್ಕೆ ಶರೀರಕ್ಕಲ್ಲ, ಶರೀರ ಮತ್ತೆ ಸ್ವಪ್ನವಾಗಿರ್ತಕ್ಕಂಥ ಒಂದು ವ್ಯಕ್ತಿಗೂ ಅಲ್ಲ, ಅದಕ್ಕೂ ಮೀರಿದಂಥ ಒಂದು ಪ್ರಜ್ಞೆ. ಅಂದರೆ ಈ ಪ್ರಜ್ಞೆ ನಮ್ಮಲ್ಲೇ 3 ಹಂತದಲ್ಲಿ ಓಡಾಡ್ತಾ ಇದೆ. ಆದರೆ ಅಷ್ಟರಲ್ಲೂ ಒಟ್ಟಿನಲ್ಲಿ ನಾನು ಅಂತ ಅನ್ನೋದು ಈ ದೇಹಾತ್ಮವನ್ನು ಕುರಿತು. ಇದೇನೆ ಮೊದಲನೇ ಅಜ್ಞಾನ. ಅದರಿಂದ ನಮ್ಮ ಮೊದಲನೇ ಅಜ್ಞಾನವನ್ನು ನಾವು ಕಳ್ಕೊಳ್ಬೇಕಾಗಿದೆ. ಅಂತರಾತ್ಮ ನಡೆಗೆ ದಾರಿಯನ್ನು ಕಂಡುಕೊಳ್ಬೇಕಾದ್ರೆ ಮೊಟ್ಟ ಮೊದಲು ನಮ್ಗೆ ಗೊತ್ತಿಲ್ಲದೇನಪ್ಪ ಅಂದರೆ, ನಾನು ಇದೇ ದೇಹ, ಈ ದೇಹದಲ್ಲಿರ್ತಕ್ಕಂಥ ಬಯಕೆಗಳು, ಆಸೆಗಳು, ಆಲೋಚನೆಗಳು. ಅಂದರೆ ದೇಹದೊಳಗೆ ನಾವು ಥಿಯಾಸಫಿಯಲ್ಲಿ ಹೇಳೋ ಹಾಗೆ ಕಾಮದೇಹ ಅಂತ ಒಂದಿದೆ, ಅದು ನಮ್ಮ ಶರೀರಗಳ ರಂತೆ ಇದ್ದು ಅದು ನಮ್ಮ ಶರೀರಗಳ, ನಮ್ಮ ಜೀವನದ ಆಸೆ ಆಕಾಂಕ್ಷೆಗಳ ಪ್ರತಿರೂಪವಾಗಿದೆ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಮನೋದೇಹ, ರೂಪ ಮನೋದೇಹ, ಅದು ಯೋಚನಾ ಶರೀರ. ಈ ಯೋಚನಾ ಶರೀರ ಮನಸ್ಸಿನ ಕೆಳಭಾಗ. ಹಾಗೆಯೇ ರೂಪ ಮನೋದೇಹ, ಕಾಮದೇಹ ಮತ್ತು ಸ್ಥೂಲ ದೇಹ, ಈ 3 ಸೇರಿ ನಾನು ಆಗಿದ್ದೇನೆ. ಇದಕ್ಕೆ ಒಂದು ಹುಟ್ಟಿದೆ, ಒಂದು ಸಾವಿದೆ. ಆದರೆ ಇದೇ ನಾನು ಆಗಿದ್ರೆ, ಇದು ಶಾಶ್ವತವಾಗಿದ್ರೆ ನಾನು ಯೋಚನೆ ಮಾಡ್ತಾ ಇಲ್ಲ. ಆದರೆ ಇದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತವಾದ್ದು. ಆದ್ರಿಂದ ಈ ಜನ್ಮದಲ್ಲಿ ನಾನು ಇದಾಗಿದ್ರೆ ಇನ್ನೊಂದು ಜನ್ಮದಲ್ಲಿ ಇನ್ನೇನೋ ಆಗಿರ್ತೀನಿ. ಇಲ್ಲಿ ಯಾರೋ ತಂದೆ ತಾಯಿಗಳ ಮಗನಾಗಿದ್ರೆ ಇನ್ನೊಂದು ಜನ್ಮದಲ್ಲಿ ಇನ್ಯಾರೋ ತಂದೆ ತಾಯಿಗಳ ಮಗನಾಗಿರ್ತಾರೆ. ಆದ್ರಿಂದ ನಾನು ಅನ್ನೋದು ಯಾರು? ಹಾಗಾದ್ರೆ ಇದ್ರೊಳಗೆ ಓಡಾಡ್ತಿರ್ತಕ್ಕಂಥ ಒಂದು ಚೈತನ್ಯ ಅಥವಾ ಪ್ರಜ್ಞೆ, ಅದೇನೆ ನಿಜವಾದ ನಾನು. ಆ ನಿಜವಾದ ನಾನು ಅನ್ನೋದು ನಮ್ಮ ಅಂತರಾತ್ಮ. ಅಂತರಾತ್ಮ ಅದು ಪರಮಾತ್ಮನಿಂದ ನಿರ್ದೇಶಿಸಲ್ಪಟ್ಟು ಜೀವಾತ್ಮನಾಗಿ ಬಂದು ಈ ದೇಹಾತ್ಮನಿಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಯಾಕೆ? ದೇಹಾತ್ಮನನ್ನು ದುಡಿಸ್ಕೊಂಡು ತನ್ನ ಪ್ರಗತಿಗೆ ಬೇಕಾದಂಥ ಅನುಭವಗಳನ್ನು ಪಡೆಯೋದಕ್ಕೆ. ಆದರೆ ದೇಹಾತ್ಮ ಏನ್ ಮಾಡ್ತಾ ಇದೆ? ಆತ್ಮನ ಮಾತನ್ನ ಕೇಳೋದಿಲ್ಲ. ಈಗಾಗಲೇ ಸೋದರಿಯವರು ಹೇಳಿದ್ರು, ಆತ್ಮನ ಮಾತನ್ನು ಕೇಳೋದಕ್ಕೆ ಆಗ್ತಾ ಇಲ್ಲ ನಮ್ಗೆ ಅಂತ. ಅಂದ್ರೆ ಆತ್ಮನ ಧ್ವನಿಯನ್ನ ನಾವು ಕಡೆಗಣಿಸಿ ದೇಹವೇ ನಾನು, ಅಂದ್ರೆ ದೇಹಾತ್ಮವೇ ನಾನು, ಈ ದೇಹಾತ್ಮವೇ ನಾನು ಅನ್ನೋದಕ್ಕೆ ಇದಕ್ಕೆ ಒಂದು ಫಾಲ್ಸ್ ಐಡೆಂಟಿಟಿ ಅಂತಾರೆ. ಅಂದ್ರೆ ಒಂದು ನಕಲಿ ವೇಷ. ಆ ನಕಲಿ ವೇಷವನ್ನು ಹಾಕೊಂಡ್ಬಿಟ್ಟಿದೆ ನಾನು ಅನ್ನೋದು. ಆದ್ರಿಂದ ಇದನ್ನ ನಾವು ಮೊದಲು ಕಳ್ಕೊಳ್ಬೇಕು. ಇದನ್ನು ಕಳ್ಕೊಳ್ಬೇಕಾದ್ರೆ ಹೇಗೆ ಕಳ್ಕೊಳ್ಬೇಕು? ಈ ನಾನು ಅನ್ನೋದನ್ನ ಬಿಡಿಸ್ಕೊಳ್ಬೇಕಾದ್ರೆ, ಈಗ ಮಗುವಿಗೆ ಒಂದು ಬಟ್ಟೆ ಹಾಕ್ತಾರೆ. ಆ ಬಟ್ಟೆ ಹಾಕಿ ಅದ್ರ ಮೇಲೆ ಚಳಿಗಾಲದಲ್ಲಿ ಒಂದು ಉಲನ್ ಸ್ವೆಟರ್ ಹಾಕ್ಬೋದು, ಇನ್ನೊಮ್ಮೆ ಥಂಡಿ ಆಗುತ್ತೆ ಅಂತ ಒಂದು ಟೋಪಿ ಹಾಕ್ಬೋದು. ಆ ಮಗು ಬಹಳ ಹಿಂಸೆ ಪಡುತ್ತೆ. ಎಲ್ಲರ ಮನೆ ಮಕ್ಕಳು ಸುಖವಾಗಿ ಅದನ್ನ ಅನುಭವಿಸೋದಿಲ್ಲ. ನಮಗ್ ಬೇಕು ಆ ಮಗುವಿಗೆ ಬೆಚ್ಚಗೆ ಬಟ್ಟೆ ಹಾಕಬೇಕು, ಒಳ್ಳೆ ಅಲಂಕಾರ ಮಾಡಬೇಕು, ಟೋಪಿ ಹಾಕಬೇಕು, ಎಲ್ಲ ಹಾಕಿರ್ತೀವಿ. ಆದ್ರೆ ಆ ಮಗು ಒದ್ದಾಡ್ತಿರುತ್ತೆ. ಯಾರು ಕಣ್ಣಿಗೆ ಕಾಣದೆ ಹೋದ ತಕ್ಷಣನೇ ಆ ಟೋಪಿ ಕಿತ್ತು ಹಾಕುತ್ತೆ, ಆ ಸ್ವೆಟರ್ ಮಿಚ್ಚಾಕುತ್ತೆ, ಬನಿಯನ್ನು ತೆಗೆದು ಹಾಕ್ಬಿಟ್ಟು ತನ್ನ ಹುಟ್ಟುಡುಗೆಯಲ್ಲಿ ಆರಾಮಾಗಿರುತ್ತೆ. ಯಾಕೆಂದ್ರೆ ಅದು ನಿಜವಾದ ಸ್ವರೂಪದಲ್ಲಿ ಅದು ಆನಂದವಾಗಿರುತ್ತೆ. ನಿಜ ಸ್ಥಿತಿಯಲ್ಲಿ ನಾವು ಆನಂದವಾಗಿರ್ಬಲ್ವಿ, ಆದ್ರೆ ನಿಜ ಸ್ಥಿತಿಯನ್ನ ಅರಿತುಕೊಳ್ಳೋದಕ್ಕೆ ಯಾವ್ದು ಅಡ್ಡಿಯಾಗಿದೆ ನಮ್ಗೆ? ನಮ್ಮ ಲೋಕಾಂತ ಆತ್ಮನ ಕಡೆಗೆ ನಾವು ಹೋಗ್ತಕ್ಕಂಥ ದಾರಿಗೆ ಯಾವುದು ಪ್ರತಿಬಂಧಕ ಇದೆ ಅಂತಂದ್ರೆ ಇದೇ ನಮ್ಮ ಉಪಾಧಿಗಳು. ಅದಕ್ಕೆ ಕಾಯದ ಕತ್ತಲೆಯ ಕಳೆಯ ಅಂತಂದ್ರು ಬಸವಣ್ಣವರು. ಕಾಯದ ಕತ್ತಲೆಯ ಕಳೆಯ ಅಂದ್ರೆ ಕಾಯ ಅನ್ನೋದು ನಮಗೆ ಒಂದು ಕತ್ತಲೆ. ಇದ್ರ ಮೂಲಕ ನಾವು ನೋಡಕ್ಕಾಗ್ತಾ ಇಲ್ಲ. ಇದೇ ನಮ್ಮ ಉಪಾಧಿ. ಈ ಉಪಾಧಿಯಲ್ಲಿ 3 ಉಪಾಧಿಗಳು ಸೇರ್ಕೊಂಡ್ವಿ. ಈ ಉಪಾಧಿಗಳನ್ನೆಲ್ಲ ನಾವು ಮೊದಲು ನಾವಲ್ಲ ಅನ್ನುವ ಭಾವನೆಗೆ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರನೇ ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರೋ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಆತ್ಮಪಂಚಕದಲ್ಲಿ ಶಂಕರಾಚಾರ್ಯರು ಮೊದಲನೇ ಶ್ಲೋಕವನ್ನು ಬರೀತಾರೆ. ಅದರಲ್ಲಿ ನಾಹಂ ದೇಹೋ, ನಾನು ದೇಹವಲ್ಲ. ಇದರಲ್ಲಿ ಒಳಗಿರ್ತಕ್ಕಂಥ ಆತ್ಮ ಚೈತನ್ಯ ಹೇಳ್ತಕ್ಕಂಥ ಮಾತಿದು. ದೇಹಾತ್ಮನಾಗಿ ಹೇಳ್ತಕ್ಕಂಥ ಒಂದು ದೇಹವಲ್ಲ ಅಂದ್ರೆ ಅವರಿಗೆ ಅಸ್ತಿತ್ವವೇ ಇಲ್ಲ. ನಾಹಂ ದೇಹೋ ಅಂದ್ರೆ ಒಳಗಿರ್ತಕ್ಕಂಥ ಅಂತರಾತ್ಮನ ಮಾತಿದು. ನಾಹಂ ದೇಹೋ ನೇಂದ್ರಿಯಾಣಿ, ನಾನು ಇಂದ್ರಿಯಗಳಲ್ಲ. ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳೇನಿದೆ, ಕರ್ಮೇಂದ್ರಿಯಗಳಿದೆ, ಅವು ನಾನಲ್ಲ. ಹಾಗೇನೆ ನಾಹಂಕಾರೋ, ಅಹಂಕಾರ ನಾನಲ್ಲ. ನಾನು ಅಂತ ಹೇಳ್ಕೊಳ್ತಕ್ಕಂಥ ಈ ವ್ಯಕ್ತಿಗತ ಅಹಂಕಾರ ಏನಿದೆ ಇದು ನಾನಲ್ಲ. ಪರ್ಸನಾಲಿಟಿ ಇದು ನಾನಲ್ಲ.
ಹಾಗೇನೆ ಚಿತ್ತವು ನಾನಲ್ಲ, ನಾಹಂಕಾರೋ ಹಾಗೆ ಇವ್ಯಾವುದು ನಾನಲ್ಲ ಅಂತ ಹೇಳ್ತಕ್ಕಂಥದ್ದೇ ನಿಜವಾದ ನಾನು. ಹಾಗಾದ್ರೆ ಅದ್ಯಾರದು? ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ. ನಾನು ದಾರಾಪತ್ಯ ಅಂದ್ರೆ ಗಂಡ ಹೆಂಡತಿನ ಸಂಬಂಧದಿಂದ ದೂರವಾಗಿದ್ದೀನಿ. ವಿತ್ತ ಹಣ ಮತ್ತು ಕ್ಷೇತ್ರ ಆಸ್ತಿಪಾಸ್ತಿ ಇವ್ಯಾವುದರಿಂದಲೂ ನಾನು ಬಂಧಿತನಾಗಿಲ್ಲ, ಇವೆಲ್ಲವುದರಿಂದಲೂ ದೂರವಾಗಿದ್ದೀನಿ. ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ, ನಾನು ನಿತ್ಯವಾಗಿ ಸಾಕ್ಷಿಯಾದಂಥವನು, ಎಲ್ಲವನ್ನು ನೋಡ್ತಾ ಇರ್ತಕ್ಕಂಥವನು. ನಾನು ಶಿವೋಹಂ. ನಾನು ಯಾರು? ನಾನು ಶಿವ. ಅಂದ್ರೆ ನಾನೇ ಶಿವ ಅಂತಂದ್ರೆ ಹಾಗೇನೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡಾಗ್ಲೂ ಇದೇ ಭಾವನೆ. ಅಂದ್ರೆ ಇಲ್ಲಿ ವ್ಯಕ್ತಿಗತವಾದಂತಹ ಉಪಾಧಿಗಳಿಗೆ ಸಂಬಂಧಪಟ್ಟದ್ದನ್ನೆಲ್ಲ ಕಳಚಿ ಹಾಕ್ತಕ್ಕಂಥದ್ದು, ಈ ಅರಿವನ್ನೆಲ್ಲ ನಾನಲ್ಲ ನಾನಲ್ಲ ಅಂತ ನಿರಾಕರಿಸ್ತಕ್ಕಂಥದ್ದು. ಹಾಗೆ ನಿರಾಕರಿಸೋದು ಕೇವಲ ಮಾನಸಿಕವಾಗಿ ಆಗ್ಬಿಟ್ರೆ ಆಯ್ತೆ. ಮಾನಸಿಕವಾಗಿ ನಿರಾಕರಿಸಿದ್ರೆ ಕೇವಲ ಒಂದು ಉಪನ್ಯಾಸ ಮಾಡುವಾಗ ನಾನು ಹಾಗಲ್ಲ ಹೀಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ನನ್ನ ನಡವಳಿಕೆ ತೋರಿಸಿದ್ರೆ ಏನಾಯ್ತು? ಅದು ಕೇವಲ ಒಂದು ಮಾತಿಗಾಗಿ ಮಾಡಿದ್ದಷ್ಟೇ. ಆದ್ರೆ ಮಾನಸಿಕವಾಗಿ ವಿಚಾರವಾಗಿ ಮಾತ್ರ ಅಲ್ಲ, ಇದನ್ನ ಅನುಭವದಲ್ಲಿ ತೆಗೆದುಕೊಳ್ಳಬೇಕು. ಈ ಅನುಭವದಲ್ಲಿ ತೆಗೆದುಕೊಳ್ಳೋದಿಕ್ಕೆ ಒಂದು ಕ್ರಮವನ್ನು ಹೇಳಿದ್ದಾರೆ ಲೇಖಕರು. ಯಾವ ರೀತಿಯಲ್ಲಿ ಹೇಳಿದ್ದಾರೆ? ಈಗ ನಮ್ಮ 3 ಉಪಾಧಿಗಳೇನಿದೆ, ಆ 3 ಉಪಾಧಿಗಳಲ್ಲಿ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಮೊದಲು ಮನೆಯಲ್ಲಿ ಇಲಿ ಸಿಕ್ಕಾಕೊಂಡಿರುತ್ತೆ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಎಲ್ಲ ಬಟ್ಟೆಗಳನ್ನೆಲ್ಲ ಕಡಿತಾ ಇರುತ್ತೆ, ಎಲ್ಲದನ್ನು ತಿಂದು ಹಾಕ್ತಿರುತ್ತೆ. ಮನೆಯವರೆಲ್ಲ ಪ್ರಯತ್ನ ಮಾಡಿದ್ರು ಸಿಕ್ಕಿರೋಲ್ಲ. ಅವಾಗ ಏನ್ ಮಾಡ್ತಾರೆ? ಎಲ್ಲ ಒಂದೊಂದೇ ಸಾಮಾನು ತೆಗೆದು ಒಂದ್ ಕಡೆ ಹೊರಗಡೆ ಹಾಕ್ತಾ ಹೋಗ್ತಾರೆ. ಒಂದ್ ಕಡೆಯಲ್ಲಿ ಮೂಲೆ ಇರ್ತಾ, ಮೂಲೆಯಲ್ಲಿ ಏನೇನೋ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ಅದರಲ್ಲೂ ಎಲ್ಲವನ್ನೂ ಒಂದೊಂದೇ ತೆಗೆದ್ರೆ ಕೊನೆಯಲ್ಲಿ ಆ ಇಲಿ ಸಿಕ್ಲೇಬೇಕು ಅಂತ. ಹಾಗೆ ಇಲ್ಲಿ ನಾವು ಆತ್ಮನಿಗೆ ಹೊಂದಿರ್ತಕ್ಕಂಥ ಉಪಾಧಿಗಳಿದೆಯಲ್ಲ, ಈ ಉಪಾಧಿಗಳನ್ನು ಒಂದೊಂದನ್ನೇ ಅರ್ಥ ಮಾಡಿಕೊಂಡು ನಿರಾಕರಣೆ ಮಾಡ್ತಕ್ಕಂಥದ್ದು. ಅರ್ಥ ಮಾಡಿ ನಿರಾಕರಣೆ ಮಾಡೋದು ಅನುಭವಪೂರ್ವಕವಾಗಿ ಅದನ್ನು ಅನುಭವಿಸ್ಬೇಕು. ಅನುಭವಿಸುವಾಗ ಅದಕ್ಕೆ ಅರ್ಥ ಬರುತ್ತೆ. ಕೇವಲ ಬಾಯಿ ಮಾತಿನಲ್ಲಿ ವಿಚಾರದಲ್ಲಿ ಅದನ್ನ ಹೇಳ್ಕೊಂಡು ಸಾಲದು. ಅದನ್ನ ಈಗ ಮೊದಲನೇದಾಗಿ ಇದರಲ್ಲಿ ದೇಹ ಅನ್ನೋದೇನಿದೆ, ದೇಹದ ಜೊತೆಯಲ್ಲಿ ನಾವು ಗುರುತಿಸ್ಕೊಂಡಿದ್ದೇವೆ. ನಾವೇನ್ ಮಾಡ್ತಾ ಇದ್ದೇವೆ? ದೇಹದ ಜೊತೆಯಲ್ಲಿ ಗುರುತಿಸ್ಕೊಂಡಾಗ ಆ ದೇಹದ ಒಂದು ಅಗತ್ಯಗಳನ್ನೇ ನಮ್ಮ ಅಗತ್ಯ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಹಸಿವು, ನೀರಡಿಕೆ, ನಿದ್ದೆ, ವಿಶ್ರಾಂತಿ ಎಲ್ಲ ಬೇಕು ಅಂತ ಹೇಳಿ ಅದರಂತೆ ನಾವು ಅನುಸರಿಸ್ತಾ ಇದ್ದೀವಿ. ಅದು ಹೊರಗಡೆ ಆಗ್ತಕ್ಕಂಥ ಒಂದು ಬದಲಾವಣೆಗಳಿಂದ ತಾನು ಬದಲಾಯಿಸುತ್ತೆ. ಈಗ ಒಳ್ಳೆ ಬಿಸಿನಲ್ಲಿ ಹೋಗ್ತಾ ಇದ್ದಾಗ ದೇಹಕ್ಕೆ ವಿಪರೀತ ಬಿಸಿಲು ತಾಪ ಆಗುತ್ತೆ, ಅವಾಗ ಛತ್ರಿ ಬೇಕು. ಮಳೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನೆನಿತೀವಿ, ಆವಾಗಲೂ ಛತ್ರಿ ಬೇಕು. ಇನ್ನೆಲ್ಲೋ ಒಂದ್ ಕಡೆ ಹೋದ್ರೆ ತುಂಬಾ ಚಳಿ ಆಗುತ್ತೆ, ಹೊದಿಕೆ ಬೇಕು. ಇದೆಲ್ಲ ಆಮೇಲೆ ಹಸಿವಾದಾಗ ಆಹಾರ ಬೇಕು, ಹೀಗೆ ಬಾಯಿ ಹರಿದಾಗ ನೀರು ಬೇಕು, ನಿದ್ರೆ ಬೇಕು, ವಿಶ್ರಾಂತಿ ಬೇಕು. ಎಲ್ಲವೂ ದೇಹದ ಅಗತ್ಯಗಳು. ಆದ್ರೆ ಅದನ್ನೆಲ್ಲ ನಾವು ಎಷ್ಟು ಆಸಕ್ತಿಯಿಂದ ಪೂರೈಸ್ತೀವಿ? ಯಾಕೆ? ನಾವೇ ಅದು ಅಂತ ಭಾವನೆ, ದೇಹವೇ ನಾನು ಅನ್ನೋ ಭಾವನೆಯಿಂದ ಅದನ್ನ ಮಾಡ್ತೀವಿ. ಆದ್ರೆ ನಿಜವಾಗಿ ಅದು ಹಾಗಿದೆಯೇ? ಅದಕ್ಕೋಸ್ಕರ ದೇಹಕ್ಕೆ ಕಂಡುಕೊಂಡಿದ್ವಿ. ದೇಹವನ್ನು ನಿರಾಕರಣೆ ಮಾಡಕ್ಕಾಗ್ತಾ ಇಲ್ಲ ನಮ್ಗೆ. ಅಂದ್ರೆ ದೇಹವೇ ನಾನು ಅನ್ನೋ ರೀತಿಯಲ್ಲಿ ನಾವು ಒಪ್ಕೊಂಡು ಅಂತರಾತ್ಮನಿಗೆ ಏನು ಸ್ಥಾನ ಕೊಟ್ಟಿದ್ದೀವಿ? ದೇಹದ ಅಡಿಯಾಳಾಗಿರೋದಕ್ಕೆ. ಅಂತರಾತ್ಮ ದೇಹದ ಅಡಿಯಾಳಾಗಿರೋದಕ್ಕೆ ದೇಹಕ್ಕೆಲ್ಲ ಶಕ್ತಿಯನ್ನು ಕೊಟ್ಟು ನಡೆಸಬೇಕು. ಆದ್ರೆ ದೇಹ ಮಾತ್ರ ಅವನು ಹೇಳಿದಾಗ ಕೇಳ್ತಾ ಇಲ್ಲ. ದೇಹ ಹೊರಗಡೆ ಸಂದರ್ಭಗಳು, ಹೊರಗಡೆ ಭೂತ ಜಗತ್ತಿನ ಒಂದು ಸಂದರ್ಭಗಳಿಂದ ನಡೀತಾ ಇದೆ. ಅಲ್ಲಿಗೆ ದೇಹ ಅನ್ನೋದು ಅಂತರಾತ್ಮನ ಒಂದು ಕೋರಿಕೆಗೆ ಅಡಿಯಾಳಾಗಿಲ್ಲ, ಅಧೀನವಾಗಿಲ್ಲ. ಅದನ್ನ ಅಂತರಾತ್ಮನಿಗೆ ಏನ್ ಪ್ರಯೋಜನ? ಅದನ್ನ ಅಂತರಾತ್ಮನ ಕಡೆ ಹೋಗ್ಬೇಕಾದ್ರೆ ಈ ದೇಹ ತಾನಿರತಕ್ಕಂಥ ರೀತಿಯನ್ನು ಬದಲಾಯಿಸಿ ಅಂತರಾತ್ಮನಿಗೆ ಅಧೀನವಾಗಬೇಕು. ಅದಕ್ಕೋಸ್ಕರ ಅಂತರಾತ್ಮನ ಕರೆಗೆ ಹೋಗಿಡುವಂತೆ ಮಾಡಬೇಕಾದ್ರೆ ಈ ದೇಹವನ್ನು ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರ ಮೊದಲಿನಿಂದ ಇದು ದೇಹ ಬದಲಾವಣೆ ಆಗದೆ ಇದ್ರೆ ಏನಾಗ್ತಿದೆ ಅಂದ್ರೆ ನಾವು ಸಿಕ್ಕಾಪಟ್ಟೆ ಊಟ ತಿಂಡಿಯಲ್ಲಿ ನಿಯಮಗಳಿಲ್ಲದೆ ಇರೋದು, ಆರೋಗ್ಯ ಕೆಡಿಸ್ಕೊಳ್ಳೋದು, ಜಡತ್ವ, ಇದೆಲ್ಲ ಅನಾರೋಗ್ಯ, ಇವೆಲ್ಲ ಸೇರಿದಾಗ ನಮ್ಮ ಸ್ಥಿತಿಗಳೇ ಸರಿಯಾಗಿರೋದಿಲ್ಲ. ನಾವು ಯಾವ ರೀತಿ ಅಧ್ಯಾತ್ಮಕ್ಕೆ ಹೋಗೋಕೆ ಸಾಧ್ಯ? ಅದರಿಂದಲೇ ನಾವು ಇದಕ್ಕೆ ದೇಹವನ್ನು ಮೊದಲು ಹತೋಟಿಗೆ ತೆಗೆದುಕೊಳ್ಬೇಕು. ಇದು ಮೊದಲನೇದು ಸ್ಥೂಲ ದೇಹದ ನಿಯಂತ್ರಣ. ಈ ಸ್ಥೂಲ ದೇಹದ ನಿಯಂತ್ರಣದಲ್ಲಿ ನಾವು ಸ್ಥೂಲ ದೇಹವನ್ನ ಮೊದಲು ಶುಚಿಗೊಳಿಸ್ಬೇಕು. ಶುಚಿಗೊಳಿಸಿ ಕೇವಲ ಬಾಹ್ಯವೊಂದಲ್ಲೇ ಅಲ್ಲ, ಅಂತರವಾಗಿ ಸಹಿತ ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ಸಿಸ್ಟಮ್ಗಳು ಏನಿದೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಥವಾ
ನಮ್ಮ ಒಂದು ರೆಸ್ಪಿರೇಷನ್ ಸಿಸ್ಟಮ್ ಆಗಲಿ, ಇಲ್ಲ ಈ ಒಂದು ಇದು ಶುದ್ಧೀಕರಣವಾದಂಥ ಒಂದು ವ್ಯವಸ್ಥೆ ಆಗಲಿ, ಎಲ್ಲವೂ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು. ಚೆನ್ನಾಗಿ ಕೆಲಸ ಮಾಡಿ ಉಸಿರಾಟ ಪ್ರತಿಯೊಂದು ದೇಹದ ಅಂಗಾಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಅದು ಒಂದು ವ್ಯಾಯಾಮದಿಂದ, ಒಂದು ಆರೋಗ್ಯದ ಸ್ಥಿತಿಯಿಂದ ಚೆನ್ನಾಗಿದ್ದರೆ ಆಗ ದೇಹದ ಉತ್ತಮ ಸ್ಥಿತಿಯನ್ನು ನಾವು ನೋಡ್ಬೋದು. ಅದಕ್ಕೆ ದೇಹವನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು? ಈ ದೇಹ ಕೇವಲ ಒಂದು ಉಪಕರಣ, ಇದು ಒಂದು ಉಪಕರಣ. ಈಗ ಉಪಕರಣವನ್ನು ನಾವು ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ತೀವಿ? ಒಂದು ಯಂತ್ರವನ್ನು ಅದು ಚೆನ್ನಾಗಿ ಸುವ್ಯವಸ್ಥಿತವಾಗಿ ನಡೆಯೋ ಹಾಗೆ ಇಟ್ಕೊಳ್ತೀವಿ. ಅದಕ್ಕೆ ತೊಳಿತೀವಿ, ಅದನ್ನು ಶುದ್ಧಿ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಎಣ್ಣೆಯನ್ನು ಹಾಕ್ತೀವಿ, ಗಾಡಿಗಾದ್ರೆ ಪೆಟ್ರೋಲ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಆಗ ಅದು ಚೆನ್ನಾಗಿ ಕೆಲಸ ಮಾಡ್ತೀವಿ. ಶರೀರವನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಅದು ಹೇಗೆ ಆಸೆ ಪಟ್ಟರೆ ಹಾಗೆ ತಿನ್ನಿಸ್ತೀವಿ. ಬಾಯಿ ರುಚಿ ಏನು ಬೇಕಾದ್ರೂ ತಗೊಂಡು ತಿನ್ನೋದು, ಡಯಾಬಿಟಿಸ್ ಇದ್ರೂ ಶುಗರ್ ತಿಂತಿರೋದು, ಯಾರ ಮನೇಲಿ ಕೊಟ್ಟರು ಸಿಹಿ ತಿಂಡಿ ತಿನ್ನೋದು. ಹೀಗಾದರೆ ಏನಾಗುತ್ತೆ? ನಮ್ಮ ಶರೀರದ ಆರೋಗ್ಯ ಕೆಟ್ಟೋಗುತ್ತೆ. ಅವಾಗ ಆತ್ಮನಿಗೇನು ಪ್ರಯೋಜನ? ಆದ್ದರಿಂದ ಶರೀರವನ್ನು ಮೊಟ್ಟ ಮೊದಲು ಆತ್ಮನ ಅಧೀನಕ್ಕೆ ಒಳಪಡಿಸ್ಬೇಕು. ಇದು ಕೇವಲ ಹೊರಗಡೆ ಜಾಗತಿಕವಾದಂಥ ಭೌತಿಕವಾದಂಥ ಸನ್ನಿವೇಶಗಳಿಗೆ ಒಳಪಟ್ಟು ನಾನೇ ಒಬ್ಬ ಯಜಮಾನ ಅನ್ನೋ ರೀತಿಯಲ್ಲಿ ನಡ್ಕೋತಾ ಇದೆ. ಆತ್ಮನನ್ನ ಇದು ಅಧೀನವಾಗಿ ಇಟ್ಕೊಂಡ್ಬಿಟ್ಟಿದೆ, ಅಥವಾ ಆತ್ಮನ ನಿರ್ಲಕ್ಷಿಸಿದೆ. ಆದ್ದರಿಂದಲೇ ಆತ್ಮನಿಗೆ ಇದು ಅಧೀನವಾಗಿ ಇದರಿಂದ ಸ್ಥೂಲ ಜಗತ್ತನ್ನು ನಾವು ಬದಲಾಯಿಸ್ಬೇಕು. ಈಗೇನಾಗಿದೆ ಅಂದರೆ, ಸ್ಥೂಲ ಜಗತ್ತು ಸ್ಥೂಲ ದೇಹದ ಪ್ರಕಾರ ಮೂಲಕ ಆತ್ಮನನ್ನು ಅಧೀನ ಮಾಡಿಕೊಂಡಿದೆ. ಈಗ ಆಗಬೇಕಾದ್ದೇನೋ, ಆತ್ಮನು ಸ್ಥೂಲ ದೇಹದ ಮೂಲಕ ಸ್ಥೂಲ ಜಗತ್ತನ್ನು ಅಧೀನ ಮಾಡಿಕೊಡ್ಬೇಕು. ಆದ್ದರಿಂದ ಸ್ಥೂಲ ದೇಹ ಒಂದು ಉಪಕರಣವಾಗಬೇಕು ಆತ್ಮನಿಗೆ. ಅದು ಪರಿಶುದ್ಧವಾದಂಥ, ಉಪಯುಕ್ತವಾದಂಥ, ಪರಿಣತವಾದಂಥ, ಪರಿಪೂರ್ಣವಾದಂಥ ಉಪಕರಣ ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಶರೀರವನ್ನು ಚೆನ್ನಾಗಿ ಗಮನಿಸಬೇಕು. ಅದು ಆರೋಗ್ಯ ಸ್ಥಿತಿಯಲ್ಲಿದೆಯೇ, ಒಳ್ಳೆಯ ಚಟುವಟಿಕೆಯಾಗಿದೆಯೇ, ಅದು ಆತ್ಮನಿಗೆ ಸ್ಪಂದಿಸುತ್ತೆ. ಅದಕ್ಕೆ ಶರೀರ ಉಪಕರಣ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಶರೀರವೇ ಎಲ್ಲ ಕೆಲಸ ಮಾಡ್ತಿದೆ. ನಾನೇ ಶರೀರ ಅಂತಂದಾಗ ಶರೀರವೇ ಎಲ್ಲ ಕೆಲಸ ಮಾಡ್ತಿದೆ. ಆದ್ರಿಂದ ನನಗೇನೋ ಇವತ್ತು ಸ್ವಲ್ಪ ಜ್ವರ ಆಗಿದೆ, ನನ್ನ ಶರೀರ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಾವೇನು ಹೇಳ್ತೀವಿ? ನನಗೆ ಹುಷಾರಿಲ್ಲ ಅಂತ ಹೇಳಿ. ನಿಜವಾಗಿ ನನಗೇನೂ ಆಗಿರೋದಿಲ್ಲ, ಶರೀರಕ್ಕೆ ಹುಷಾರಿಲ್ಲ, ಶರೀರಕ್ಕೆ ಆರೋಗ್ಯ ಚೆನ್ನಾಗಿಲ್ಲ. ಆ ಶರೀರಕ್ಕೆ ಏನು ಮಾಡಬೇಕು? ಆರೋಗ್ಯಕ್ಕೆ ಚಿಕಿತ್ಸೆ ಮಾಡು. ಆ ಚಿಕಿತ್ಸೆಗೆ ಒಪ್ಪೋದಿಲ್ಲ ನಾನು, ಡಾಕ್ಟರ್ ಹತ್ರ ಹೋಗಕ್ಕೆ ಇಷ್ಟ ಇಲ್ಲ, ಔಷಧಿಗಳು ತಗೊಳ್ಳೋದಿಲ್ಲ, ಹೇಗೆ ಹುಷಾರಾಗುತ್ತೆ? ಅದರಿಂದ ನಾವು ಮಾಡಬೇಕಾದ್ದನ್ನು ಮಾಡದೇನೆ ಶರೀರವನ್ನು ಸ್ವತಂತ್ರವಾಗಿ ಬಿಟ್ಬಿಟ್ಟು ಅದರ ಅಧೀನವಾಗಿದ್ಬಿಟ್ಟಿದ್ದೀವಲ್ಲ, ಅದು ತಪ್ಪು. ಅದನ್ನ ಮೊದಲನೇದು ಸ್ಥೂಲ ದೇಹವನ್ನ ನಮ್ಮ ಒಂದು ಹತೋಟಿಗೆ ತೆಗೆದುಕೊಳ್ಬೇಕು. ನಮ್ಮ ಅಂದ್ರೆ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನ ಹತೋಟಿಗೆ ಒಳಪಡಿಸ್ಬೇಕು. ಆಗ ಶರೀರ ಅದು ತಾನು ಒಂದು ಉಪಕರಣ ಅನ್ನೋದು ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರ ತಾನೇ ಅಧಿಕಾರಿ ಅಂತ ವರ್ತಿಸ್ತಾ ಇರಿದ್ರೆ ಏನು ಪ್ರಯೋಜನ ಆಗುತ್ತೆ? ಅವ್ನ ಸ್ವಂತ ಒಂದು ಕಾರ್ಯಗಳಿಗೋಸ್ಕರ ಬೇಕಾದ್ರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಹುದು, ಲಂಚ ತಗೋಬಹುದು, ಆಫೀಸರ್ಗೆ ಕೆಟ್ಟ ಹೆಸರು ತರ್ಬೋದು, ಎಲ್ಲ ಮಾಡ್ಬೋದು. ಆದರೆ ಅವನನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಬಂದ್ರೆ ಆಗ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ, ನೀನು ನೌಕರ, ಇಲ್ಲಿ ನೀನೇ ಅಧಿಕಾರಿ ಅಲ್ಲ, ನೀನು ಇನ್ನೊಬ್ರು ಹೇಳಿದಂಥ ಕಾನೂನನ್ನು ಪಾಲಿಸಿ ಕೆಲಸ ಮಾಡಬೇಕು ಹಾಗೆ ಅಂತಂದಾಗ ಅವನು ಎಚ್ಚೆತ್ಕೋತಾನೆ. ಹಾಗೆ ಶರೀರಕ್ಕೂ ಸಹಿತವೇ ಆ ರೀತಿ ಒಂದು ನಿಯಂತ್ರಣವನ್ನ ಒದಗಿಸ್ಬೇಕು. ಶರೀರ ಆತ್ಮನಿಂದ ನಿಯಂತ್ರಣ ಹೊಂದಬೇಕು. ಕೇವಲ ಸ್ಥೂಲ ಜಗತ್ತಿನ ಹೊರಗಡೆ ಇರತಕ್ಕಂಥ ಪ್ರಚೋದನೆಗಳಿಂದ ನಿಯಂತ್ರಣ ಹೊಂದಬಾರ್ದು. ಈಗ ಉದಾಹರಣೆಗೆ ಒಳ್ಳೆ ಊಟ ಮಾಡ್ಕೊಂಡು ಬಂದಿರ್ತಾರೆ, ಆದರೆ ಯಾರ ಮನೆಯೆಲ್ಲ ಕರೆದು ಬನ್ನಿ ಏನೋ ಸ್ವಲ್ಪ ತಿಂಡಿ ತಗೊಳ್ಳಿ ಅಂತಂದ್ರೆ ಕೇಳದೆ ಕೇಳದೆ ಆ ತಿಂಡಿ ತಿಂತಾರೆ. ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿ ನಾಳೆ ದಿವಸ ಜೀರ್ಣವಾಗದೆ ಕಾಯಿಲೆ ಬಿದ್ದರೆ ಅವರಿಗೆ ತೊಂದರೆ ಆಗುತ್ತೆ. ತಿನ್ನುವಾಗ ಅದು ಗಮನ ಇರೋಲ್ಲ, ಯಾಕೆಂದ್ರೆ ಶರೀರ ಬೇಕು ಅಂತ ಕೇಳುತ್ತೆ, ಬಾಯಿ ರುಚಿ. ಆದ್ರಿಂದ ಶರೀರ ಹೊರಗಡೆ ಪ್ರಚೋದನೆಗಳಿಂದ ವರ್ತಿಸಿ ಆತ್ಮವನ್ನು ನಿರ್ಲಕ್ಷಿಸ್ತಾ ಇದೆ. ಆದ್ರಿಂದ ಅದನ್ನ ಅರ್ಥ ಮಾಡಿಕೊಂಡು ಶರೀರವನ್ನು ನಿಯಂತ್ರಿಸಬೇಕು. ಇದು ಕೇವಲ ಉಪಕರಣ, ಇದು ಒಂದು ಉಪಯುಕ್ತವಾದ ಉಪಕರಣ. ಆತ್ಮನಿಗೆ ಬಳಕೆ ಆಗೋದಕ್ಕೆ ಎಲ್ಲ ಉಪಕರಣಗಳಂತ ಇದು ಒಂದು ಉಪಕರಣ ಅಂತ ತಿಳ್ಕೋಬೇಕು. ಆದ್ರಿಂದ ಅಂಥ ಒಂದು ಉಪಕರಣವನ್ನಾಗಿ ಶರೀರವನ್ನು ತಿಳ್ಕೊಂಡ್ರೆ ಆಗ ಶರೀರ ಏನಾಗುತ್ತೆ? ಆತ್ಮನ ಅಧೀನವಾಗಿರುತ್ತೆ. ಇದು ಬಹಳ ಮುಖ್ಯವಾದ್ದು. ಏಕೆಂದ್ರೆ ಸ್ಥೂಲ ದೇಹವೇ ನಮಗೆ ಏನು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿ, ಅಂದ್ರೆ ಶರೀರವೇ ಎಲ್ಲ ಧರ್ಮ ಸಾಧನೆಗೂ ಮೊಟ್ಟ ಮೊದಲು ಅಗತ್ಯವಾದ್ದು. ಶರೀರವೇ ಸರಿಯಾಗಿಲ್ಲದೆ ಇದ್ರೆ ಯಾವ ಧರ್ಮವನ್ನು ಆಚರಣೆ ಮಾಡೋಕ್ಕಾಗಲ್ಲ. ಆದ್ರಿಂದ ಶರೀರವನ್ನು ಸರಿಯಾಗಿ ಇಟ್ಕೊಂಡ್ರೆ ಅವನು ಎಲ್ಲ ಧರ್ಮ ಸಾಧನೆ ಮಾಡಬಹುದು. ಆದ್ರಿಂದಲೇ ಶರೀರವನ್ನು ಸರಿಯಾಗಿ ಇಟ್ಕೊಳ್ಳಿ. ಅದನ್ನ ಆತ್ಮನ
ನಿಯಂತ್ರಣಕ್ಕೆ ಒಳಪಡಿಸಿ ಆತ್ಮನು ಹೇಳಿದಂತೆ ಕೇಳ್ತಕ್ಕಂಥದ್ದು. ಇದ್ಯಾಕೆ ಅಂದ್ರೆ ಇದರಲ್ಲಿ ಹೀಗಿದೆ, ಶರೀರ ಆತ್ಮನ ನಿಯಂತ್ರಣಕ್ಕೆ ಒಳಪಡದೇ ಇದ್ದಾಗ ಹೊರಗಡೆ ಪ್ರಚೋದನೆಗಳಿಗೆ ಒಳಪಡೋದು ಸುಲಭ. ಏನು ಹೊರಗಡೆ ಪ್ರಚೋದನೆಗಳು ಹೇಗೆ ಅಂದ್ರೆ, ಈಗ ಉದಾಹರಣೆಗೆ ಒಂದು ಮೋಟಾರ್ ಬೋಟ್ ಇದೆ, ಆ ಮೋಟಾರ್ ಬೋಟ್ನಲ್ಲಿ ಯಂತ್ರ ಸರಿಯಾಗಿ ನಡೆಯೋಲ್ಲ. ಅವಾಗ ಅದನ್ನು ಹಾಗೆ ನೀರಿನಲ್ಲಿ ಬಿಟ್ಟಿದ್ರೆ ಏನಾಗುತ್ತೆ, ಕೇವಲ ಗಾಳಿ ಅತ್ಲಾಗಿತ್ಲಾಗಿ ಹೊಡ್ಕೊಂಡು ಎಲ್ಲೆಲ್ಲಿ ಗೊತ್ತಕೊಂಡು ಹೋಗುತ್ತೆ. ಅದೇನೇ ಅದರಲ್ಲಿ ಸರಿಯಾದಂಥ ಯಂತ್ರವನ್ನಿಟ್ಟು ಆ ಯಂತ್ರದಿಂದ ನಿಯಂತ್ರಿಸಿದರೆ ಮೋಟರ್ ಬೋಟ್ ತರ ಬೇಕಾದ ದಿಕ್ಕಿನಲ್ಲಿ ಮಾತ್ರ ಹೋಗುತ್ತೆ, ಅವನು ನಾವಿಕ ನಡೆಸಿದಂಥ ದಿಕ್ಕಿನಲ್ಲಿ ಮಾತ್ರ ಹೋಗುತ್ತೆ. ಹಾಗೇನೆ ಒಂದು ಕುದುರೆಯನ್ನು ಸಹಿತ ರಥಕ್ಕೆ ಕಟ್ಟಿದಾಗ ಅದರ ತಾಡ್ಪಾಡಿಗೆ ತಾನೇ ಬಿಟ್ಬಿಟ್ರೆ ಎಲ್ಲೆಲ್ಲೋ ಎಳ್ಕೊಂಡು ಹೋಗುತ್ತೆ. ಅದಕ್ಕೆ ಸರಿಯಾದ ಸಾರಥಿ ಇದ್ರೆ ಸರಿಯಾದ ದಾರಿಲಿ ಹೋಗುತ್ತೆ. ಹಾಗೆ ಶರೀರವನ್ನು ನಿಯಂತ್ರಿಸ್ಬೇಕು. ಶರೀರವನ್ನು ರಥ ಅಂತ ತಿಳ್ಕೊ, ಹಾಗೇನೆ ಸಾರಥಿ ಆತ್ಮ. ಆದ್ರಿಂದ ಆತ್ಮ ರಥಿಕ, ಶರೀರ ರಥ ಅಂತ ಹೇಳಿದ್ದಾರೆ. ಆದ್ರಿಂದಲೇ ಈ ದೇಹವನ್ನು ಯಾವ ರೀತಿ ಇಟ್ಕೋ, ಇದಕ್ಕೆ ಯಾವ ರೀತಿ ಮಾಡಬೇಕು ಅಂದ್ರೆ ನಾವು ನಮ್ಮ ಆಹಾರವನ್ನು ಸರಿಯಾಗಿ ಅದಕ್ಕೆ ತರಬೇತಿ ಕೊಡಬೇಕು. ವ್ಯಾಯಾಮ, ಒಳ್ಳೆ ಆರೋಗ್ಯ ಸ್ಥಿತಿಯಲ್ಲಿ ಇಡೋದಕ್ಕೆ ಶರೀರಕ್ಕೆ ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ ಮತ್ತು ಒಳ್ಳೆ ವಿಶ್ರಾಂತಿ, ಇಷ್ಟು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿರುವಂತೆ ಮಾಡ್ಕೋಬೇಕು. ಅಂದ್ರೆ ಶರೀರದ ಒಂದು ನಿಯಂತ್ರಣವನ್ನು ಯಾವ ರೀತಿ ಮಾಡಬೇಕು. ಅಲ್ಲದೇನೆ ನಮ್ಮ ಆತ್ಮಕ್ಕೆ ನಾವು ಆಹಾರವನ್ನು ಕೊಡ್ತಿದ್ದೀವಿ, ಆತ್ಮ ಒಳಗಿಂದ ಶರೀರಕ್ಕೆ ಚೈತನ್ಯವನ್ನು ಒದಗಿಸ್ತಿದೆ ಅಂತ ಹೇಳಬೇಕು. ನಾವು ತಿಂದ ಆಹಾರವೇ ಶರೀರಕ್ಕೆ ನೇರವಾಗಿ ಒದಗೋದಿಲ್ಲ. ಶರೀರದಲ್ಲಿ ಆತ್ಮಶಕ್ತಿ ಚೆನ್ನಾಗಿದ್ರೆ ಮಾತ್ರ ಜೀರ್ಣವಾಗುತ್ತೆ. ಇದ್ರೆ ಕಾಯಿಲೆ ಇರೋನಿಗೆ ಶರೀರಕ್ಕೆ ಏನು ಆಹಾರ ಕೊಟ್ಟರು ದಕ್ಕೋದಿಲ್ಲ, ಅಥವಾ ಸತ್ತೋಗ್ತಾ ಇರೋನಿಗೆ ಏನು ಆಹಾರ ತಿನ್ಸಿರೋ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಒಳಗಡೆ ಇರತಕ್ಕಂಥ ಆತ್ಮಶಕ್ತಿಯಿಂದ ಶರೀರ ಚೈತನ್ಯ ಹೊಂದುತ್ತೆ. ಅದು ಶರೀರವನ್ನು ಸಚೇತನ ಮಾಡ್ತಕ್ಕಂಥದ್ದು ಒಳಗಡೆ ಇರೋ ಆತ್ಮಶಕ್ತಿಯೇ ಹೊರಗಡೆ ಪ್ರಚೋದನೆಗಳಲ್ಲ. ಹೊರಗಡೆಯಿಂದ ಒದಗ್ತಕ್ಕಂತಹ ಸರಬರಾಜಾದಂತಹ ಇದು ಒಳ್ಳೆ ಸುಖಭೋಗವಾಗ್ಲಿ ಅಥವಾ ಆಹಾರವಾಗ್ಲಿ ಅದನ್ನು ಶರೀರವನ್ನೇನು ಮಾಡಲಾರದು. ಶರೀರ ಕೊರಡಿದ್ದ ಹಾಗೆ, ಅದಕ್ಕೋಸ್ಕರ ನೆಂಟನಿ ಅಗಲಿದರೆ ಇದನ್ನು ಒಣ ಹೆಂಟೆಯಲ್ಲಿ ಮುಚ್ಚುವರು ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರು ಶರೀರದಲ್ಲಿ ಆತ್ಮ ಹೊರಟೋಗ್ಬಿಟ್ರೆ ಅದಕ್ಕೇನು ಪ್ರಯೋಜನ ಇದೆ. ಆದ್ರಿಂದಲೇ ಶರೀರವನ್ನ ಅದರ ಪಾಡಿಗೆ ಅದು ಏನೋ ಮಾಡುತ್ತೆ ಅಂತ ಬಿಡೋಕ್ಕಾಗ್ದೇನೆ ನಾವು ಅದನ್ನ ಆತ್ಮನ ನಿಯಂತ್ರಣಕ್ಕೆ ಒಳಪಡಿಸ್ಬೇಕು. ಇದಕ್ಕೆ ನಾವು ಮಾಡ್ತಕ್ಕಂಥ ಆಹಾರ ಸೇವನೆಯಲ್ಲಿ ಸಹಿತವೇ ಒಳ್ಳೆ ಪರಿಶುದ್ಧವಾದ ಆಹಾರವನ್ನ, ಸಾತ್ವಿಕವಾದ ಆಹಾರವನ್ನ ಯಾವ ರೀತಿ ಸೇವಿಸಬೇಕಾದ್ರೆ ಅದನ್ನು ಆತ್ಮನಿಗೆ ಸಮರ್ಪಣೆ ಮಾಡಿ ಆತ್ಮನ ಪ್ರಸಾದ ಅಂತ ಸೇವಿಸ್ಬೇಕು. ಶರೀರವನ್ನ ನಾವು ಯಾವ ರೀತಿ ಪೋಷಿಸ್ಬೇಕು ಅಂದ್ರೆ, ನಾವು ಹೊರಗಡೆ ಕೊಡೋ ಆಹಾರವನ್ನೇ ನೇರವಾಗಿ ಶರೀರಕ್ಕೆ ಕೊಡ್ತಿದೀವಿ ಅಂತಲ್ಲ, ಅದು ಆತ್ಮನಿಗೆ ಸಮರ್ಪಣೆ ಮಾಡಿ ಆತ್ಮನ ಒಂದು ಪ್ರಸಾದವಾಗಿ ಅದು ಕೊಡಲ್ಪಡ್ಬೇಕು. ಅದಕ್ಕೋಸ್ಕರ ಶರೀರವನ್ನ ಮೊದಲು ಆತ್ಮಕ್ಕೆ ಪ್ರಸಾದ ಕೊಟ್ಟು ಆಮೇಲೆ ಅದನ್ನು ತಗೊಳ್ಬೇಕು. ಅದಕ್ಕೋಸ್ಕರ ಪ್ರಸಾದವನ್ನು ಕೊಟ್ಟು ಅದನ್ನ ತಗೊಳ್ಳಿ, ಪ್ರಸಾದವನ್ನ ನೈವೇದ್ಯ ಮಾಡಿ ತಗೊಳ್ಳಿ. ಅದಕ್ಕೋಸ್ಕರ ಎಲ್ಲರೂ ಪ್ರಸಾದ ಅಂತ ಹೇಳ್ತಾರೆ. ಆ ಪ್ರಸಾದದಿಂದ ಒಳ್ಳೆ ಶಕ್ತಿ ಬರುತ್ತೆ. ಅದು ಕೇವಲ ಹೊರಗಡೆಯಿಂದ ಬರೋ ಆಹಾರದ ಶಕ್ತಿ ಅಲ್ಲ, ಅದರಲ್ಲೂ ಇರಬಹುದು, ಆದ್ರೆ ಅದು ಇದು ಸ್ಯಾಂಕ್ಟಿಫೈಡ್ ಅಂತಾರೆ. ಅದಕ್ಕೆ ಈಗ ಕ್ರೈಸ್ತರಿದರಲ್ಲಿ ಅವರು ಹೋಲಿ ಸಪ್ಪರ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಕ್ರಿಸ್ತನ ಒಂದು ಶರೀರವನ್ನೇ ಅವರು ಬ್ರೆಡ್ ರೀತಿಯಲ್ಲಿ ತಿಂತಾರೆ ಅಂತ. ಅದು ನಮಗೆ ಅರ್ಥವಾಗೋದಿಲ್ಲ. ಆದ್ರೆ ನಾವು ಪರಿಶಂಚನೆ ಮಾಡ್ತೀವಿ, ಪರಿಶಂಚನೆ ಮಾಡಿ ಪ್ರಾಣಾಹುತಿಯನ್ನು ಕೊಡ್ತೀವಿ. ಸತ್ಯಂ ತತ್ತೇನ ಪರಿಶಂಚಾಮಿ, ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ, ಎಲ್ಲ ಪಂಚ ಪ್ರಾಣಗಳಿಗೂ ನಾವು ಕೊಡ್ತಕ್ಕಂಥ ಆಹಾರವನ್ನ ಆತ್ಮನ ಸ್ವೀಕರಿಸಿ ಅದನ್ನ ನಮಗೆ ಚೈತನ್ಯವಾಗಿ ಒದಗಿಸ್ತಾನೆ. ಆದ್ರಿಂದಲೇ ಮೊದಲು ನಾವು ಆ ರೀತಿ ಮಾಡ್ಬೇಕು. ಹೀಗೆ ಆಹಾರ ಸೇವನೆಯಲ್ಲಿ ಪ್ರತಿಯೊಂದರಲ್ಲೂ ನಾವು ಪ್ರಜ್ಞಾಪೂರ್ವಕವಾಗಿ, ಇದಕ್ಕೆ ಮುಖ್ಯವಾಗಿ ಇನ್ನೊಂದು ವ್ಯತ್ಯಾಸ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಮುಂಚೆ ಶರೀರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಪ್ರಾಮುಖ್ಯತೆ ಏನು ಅಂದ್ರೆ, ನಮ್ಮ ಪ್ರಜ್ಞಾ ಕೇಂದ್ರ ಶರೀರದಲ್ಲೇ ಇದೆ. ಈಗ ಆ ಪ್ರಜ್ಞಾ ಕೇಂದ್ರ ಅಂದ್ರೆ ಅದು ಬಹಳ ಮುಖ್ಯವಾದಂಥದ್ದು. ಆ ಪ್ರಜ್ಞಾ ಕೇಂದ್ರವನ್ನು ಶರೀರದಿಂದ ಹಿಂತೆಗೆದುಕೊಂಡು ಆತ್ಮನಲ್ಲಿ ಅದಿಟ್ಟಬೇಕು. ಅಂದ್ರೆ ಆತ್ಮನೇ ಶರೀರವನ್ನು ನಡೆಸ್ತಿದ್ದಾನೆ. ಪ್ರಜ್ಞಾ ಕೇಂದ್ರ ಅಂದ್ರೆ ಈ ಪ್ರಾಮುಖ್ಯತೆ ಕೇಂದ್ರ ಆತ್ಮನಿಗೆ ಹೋದ್ರೆ ಅದ್ರ ಆತ್ಮ ಶರೀರವನ್ನು ಸಾಕ್ಷಿಯಂತೆ ನೋಡೋದಕ್ಕಾಗುತ್ತೆ. ಶರೀರವನ್ನು ಸಾಕ್ಷಿಯಂತೆ ನೋಡಿ ಆ ಶರೀರವನ್ನು ಯಾವ ರೀತಿ ನಡೆಸಬೇಕು, ಯಾವ ರೀತಿ ನಿಯಂತ್ರಿಸ್ಬೇಕು ಅನ್ನೋದು ಸಾಕ್ಷೀಭೂತವಾಗಿ ಹೇಳ್ಬೋದು. ಶರೀರವೇ ನಾನು ಅಂತ ತಿಳ್ಕೊಂಡಾಗ ಆ ಸಾಕ್ಷಿ ರೂಪವಾಗಿ ಹೇಳೋಕ್ಕಾಗೋಲ್ಲ. ನನಗೇ ಬೇಕು ನನಗೇ ಬೇಕು ಅಂತ ಹೇಳಿ ಭೋಗವನ್ನ ಕೊಡಬೇಕಾಗುತ್ತೆ. ಆದ್ರಿಂದ ಶರೀರವನ್ನು ಯಾವ ರೀತಿ ನೋಡ್ಕೋಬೇಕು, ಇದು ಮೊಟ್ಟ ಮೊದಲನೇ ಒಂದು ವಿಧಾನ. ಇದರಲ್ಲಿ ಇನ್ನೂ ಬೇಕಾದಷ್ಟು ವಿವರಗಳಿವೆ, ಆದ್ರೆ ಇನ್ನೊಂದು ಮಜಲಿಗೆ ಹೋಗೋಣ. ಎರಡನೇದು ಕಾಮದೇಹ
ಅಥವಾ ನಮ್ಮ ಆಶಾ ಶರೀರ, ಇದನ್ನ ಆಸ್ಟ್ರಲ್ ಬಾಡಿ ಅಂತ ಕರೀತೀವಿ. ಇದು ನಮ್ಮ ಶರೀರದಲ್ಲಿ ಅಂತರ್ಗತವಾಗಿದ್ದು ಇದು ಆಶಾ ಶರೀರಗಳಿಂದ ರಾಗದ್ವೇಷಗಳು, ಬಯಕೆಗಳು, ನಮ್ಮ ಆಸೆ ಆಕಾಂಕ್ಷೆಗಳಿಂದ ತುಂಬಿರ್ತಕ್ಕಂಥದ್ದು. ಇದು ಯಾವ ಲೋಕದ ತತ್ವದಿಂದ ಮಾಡಲ್ಪಟ್ಟಿದೆ ಅಂದ್ರೆ ಕಾಮಲೋಕದ ತತ್ವದಿಂದ ಮಾಡಲ್ಪಟ್ಟಿದೆ. ಕಾಮಲೋಕದ ತತ್ವದಿಂದ ಮಾಡಲ್ಪಟ್ಟಿರೋದ್ರಿಂದ ಈಗಿರುವಾಗ ಅದು ತಮ್ಮ ಆತ್ಮನಿಗೆ ಅಧೀನವಾಗಿರೋದನ್ನ ಅರ್ಥ ಮಾಡ್ಕೊಳ್ದೇನೆ ತಾನು ಸ್ವತಂತ್ರವಾಗಿ ವ್ಯವಹಾರ ಮಾಡ್ತಾ ಇದೆ. ಅದಕ್ಕೆ ನನಗಾಸೆ ಆಯ್ತು ಅಂತ ಹೇಳ್ತೀವಿ. ನನಗಾಸೆ ಆಯ್ತು, ನನಗೆ ಬಯಕೆ ಆಯ್ತು, ನನಗೆ ಬೇಕು ಅನ್ನಿಸ್ತು, ನಾನು ಇಷ್ಟು ದುಡ್ಡು ಬೇಕು ಅಂತ ಅನ್ನಿಸ್ತು. ಹೀಗೆ ಪ್ರತಿಯೊಂದು ನನ್ನ ನನ್ನ ಅಂತ ರೀತಿಯಲ್ಲಿ ನಾನು ಈ ಅಹಂಕಾರದಲ್ಲಿ ಇರ್ತಕ್ಕಂಥ ನಾನು ಅನ್ನೋದನ್ನು ಉಪಯೋಗಿಸ್ತೀವಿ. ಅಂದ್ರೆ ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ನಾವು ತಪ್ಪಾಗಿ ನಾನು ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದನ್ನೆಲ್ಲ ಒದಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು ಕಾಮದೇಹದ ಒಂದು ರಚನೆ. ಆ ಕಾಮದೇಹದಲ್ಲಿ ಏನಾಗಿದೆ, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಸೇರ್ಕೊಂಡಿವೆ. ಅದರಲ್ಲಿ ಒಳ್ಳೆಯ ಆಸೆಗಳಿರ್ಬೋದು, ಕೆಟ್ಟ ಆಸೆಗಳಿರ್ಬೋದು, ಕ್ಷುಲ್ಲಕ ಆಸೆಗಳು, ಕೊಳಕ ಆಸೆಗಳು, ಯಾವ ರೀತಿಯಲ್ಲಿ ಬೇಕಾದ್ರೂ ಇರಬಹುದು. ಆದರೆ ಇಂಥ ಆಸೆಗಳನ್ನೆಲ್ಲ ತುಂಬಿಕೊಂಡಿರ್ತಕ್ಕಂಥ ಕಾಮದೇಹವನ್ನ ನಾನು ಅಂತ ತಿಳ್ಕೊಂಡಿದ್ದೀವಿ. ಈ ದೇಹಾತ್ಮದಲ್ಲಿ ಅದು ಒಂದು ಭಾಗ. ಆದ್ರೆ ಅದೇನಾಗಿದೆ, ನಾನು ಅಂತ ತಿಳ್ಕೊಂಡಾಗ ನಾನು ಅದಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟು ಅದರಂತೆಯೇ ನಡೆದು ಅದನ್ನು ನಾನು ಮೆಚ್ಚಿಸೋದಿಕ್ಕೆ, ಅಂದ್ರೆ ನಮ್ಮ ಬಯಕೆಗಳೇನು ಬಂದ್ರು ಪೂರೈಸೋದಕ್ಕೆ ನೋಡ್ತೀವಿ. ನನಗೆ ಬೇಕು ಅಂತ ಅನ್ನಿಸ್ತು ಇದು ಮಾಡಿದೆ, ನನಗೆ ಬೇಕು ಅನ್ನಿಸ್ತು ಅದು ಮಾಡಿದೆ, ಇದು ಬೇಡ ಅನ್ನಿಸ್ತು ಮಾಡಲ್ಲ. ಅಂದ್ರೆ ಈ ಬೇಕು ಬೇಡಗಳ ನಡುವೆ ನಾವು ಒದ್ದಾಡ್ತಾ ಇದ್ವಿ. ಇದು ನಿಜವಾಗಿ ಆತ್ಮನಿಗೆ ಸಂಬಂಧಪಟ್ಟಿದ್ದೇ. ಇದು ಕಾಮದೇಹದ ಬಯಕೆನೆ ಆತ್ಮನ ಬಯಕೆನೆ. ಆತ್ಮನಿಗೆ ಯಾವ ಬಯಕೆಯೂ ಇಲ್ಲ. ಆತ್ಮನಿಗೆ ಆತ್ಮ ಪ್ರಗತಿ ಹೊಂದಿ ಮೋಕ್ಷದ ಬಯಕೆ ಮಾತ್ರ ಇರುತ್ತೆ. ಆದ್ರಿಂದ ಆತ್ಮನ ಪ್ರಗತಿ ಆಗ್ಬೇಕಾದ್ರೆ ಕಾಮದೇಹ ಆತ್ಮನಿಗೆ ಸಹಿತ ಒಂದು ಉಪಕರಣ ಆಗ್ಬೇಕು. ಆತ್ಮನಿಗೆ ಒಂದು ಉಪಕರಣ ಆಗ್ಬೇಕಾದ್ರೆ ಯಾವ ರೀತಿಯಲ್ಲಿರ್ಬೇಕು, ಆತ್ಮನ ಉಪಕರಣವಾಗಬೇಕಾದ್ರೆ ಮೊಟ್ಟ ಮೊದಲು ಅದು ಸ್ಥೂಲ ದೇಹದಲ್ಲಿ ಏನು ಬದಲಾವಣೆ ಹೊಂತು. ಈ ಸ್ಥೂಲ ದೇಹಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಲೇಖಕರು. ಏನಪ್ಪಾ ಅಂದ್ರೆ, ಒಂದು ಅಯಸ್ಕಾಂತವನ್ನ ಅಂದ್ರೆ ಮ್ಯಾಗ್ನೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ತಂದು ಕಬ್ಬಿಣದ ಪುಡಿಗಳ ಮಧ್ಯದಲ್ಲಿ ಆಡಿಸಿದ್ರೆ ಆ ಕಬ್ಬಿಣದ ಪುಡಿಗಳು ಮೊದಲು ಯಾವ್ಯಾವುದೋ ವ್ಯವಸ್ಥೆಯಲ್ಲಿ ಇರ್ತಾ ಇದ್ವು. ಈಗ ಏನಾಗ್ತಾ ಇದೆ ಅಂದ್ರೆ ಅಯಸ್ಕಾಂತ ಬಲರೇಖೆ ಎಲ್ಲೆಲ್ಲಿ ಹಾದು ಹೋಗಿದೆಯೋ ಅಲ್ಲಿ ತಾವಾಗೆ ವ್ಯವಸ್ಥೆಗೊಳ್ಳುತ್ತೆ. ಆ ವ್ಯವಸ್ಥೆಗೊಂಡಿರ್ತಕ್ಕಂಥ ರಚನೆಯನ್ನ ಇನ್ಯಾರು ಏನು ಅಲ್ಲಾಡಿಸೋದಕ್ಕಾಗೋಲ್ಲ. ಹೊರಗಡೆಯಿಂದ ಯಾವುದೇ ಶಕ್ತಿ ಇದ್ರೂ ಅದು ಈ ಒಂದು ವ್ಯವಸ್ಥೆಗೆ ಅಂಟ್ಕೊಂಡಿರುತ್ತೆ. ಅಂದ್ರೆ ಯಾತ್ರೆಯಿಂದ ನಿಯಂತ್ರಿಸಲ್ಪಡ್ತಿದೆ ಅಯಸ್ಕಾಂತದ ನಿಯಂತ್ರಣ. ಅಯಸ್ಕಾಂತ ನಮ್ಮ ಆತ್ಮ ಇದ್ದಾಗೆ. ಆತ್ಮ ಕೇಂದ್ರವಾಗಿರ್ತಕ್ಕಂಥ ಶಕ್ತಿ ಅಥವಾ ಪ್ರಜ್ಞೆಯಿಂದ ಕೆಲಸ ಮಾಡಿದರೆ ಆಗ ಈ ಸ್ಥೂಲ ದೇಹವು ಅದರ ನಿಯಂತ್ರಣದಲ್ಲಿರುತ್ತೆ. ಅದೇ ರೀತಿ ಕಾಮದೇಹ ಸಹಿತ ನಿಯಂತ್ರಣದಲ್ಲಿರುತ್ತೆ. ಅದಕ್ಕೆ ಕಾಮದೇಹದ ಪ್ರಜ್ಞೆಯನ್ನು ನಾವು ಹಿಂತೆಗೆದುಕೊಳ್ಬೇಕು. ಕಾಮದೇಹಕ್ಕೆ ಸ್ವಲ್ಪ ಪ್ರಜ್ಞೆ ಕೊಟ್ಟಿದೆ, ಸ್ಥೂಲ ದೇಹಕ್ಕೆ ಸ್ವಲ್ಪ ಪ್ರಜ್ಞೆ ಕೊಟ್ಟಿದೆ. ಈ ದೇಹಾತ್ಮ ಬುದ್ಧಿ ಅಂತ ಹೇಳ್ತಾರೆ ಅದನ್ನ. ಅದರಲ್ಲಿ ಸ್ಥೂಲ ದೇಹಾತ್ಮ, ಕಾಮದೇಹಾತ್ಮ, ಮನೋದೇಹಾತ್ಮ, ಅವುಗಳಿಗಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಏನಿದೆ ಅದು ಅವರ ರಕ್ಷಣೆಗೋಸ್ಕರ ಇದೆ. ಈಗ ದೇಹಕ್ಕೆ ಒಂದು ಪ್ರಜ್ಞೆ ಏನಿದೆ ಅಂತ ನಾವು ತಿಳ್ಕೊಬೇಕಾದ್ರೆ ನಾವು ಎಚ್ಚರವಾಗಿದ್ದಾಗ ನಮ್ಮ ಎಲ್ಲ ರಕ್ಷಣೆಯನ್ನು ನಾವು ನೋಡ್ಬೋದು. ಮಲಗಿದ್ದಾಗ ಯಾರು ನೋಡ್ತಾರೆ? ಆದರೂ ಸುಖವಾಗಿ ನಿದ್ದೆ ಮಾಡ್ತಿರ್ತೀವಿ. ಆದ್ರೆ ಯಾರಾದ್ರೂ ಬಂದು ನಮ್ಮನ್ನು ಹೀಗೇನಾದ್ರು ಸ್ವಲ್ಪ ಕೈಯಲ್ಲಿ ಅಲ್ಲಾಡಿಸಿ ನಾನು ಮಾಡಿದರೆ ತಕ್ಷಣ ಬೆಚ್ಚ ಬಿದ್ದೇಳ್ತೀವಿ. ಆ ಬೆಚ್ಚ ಬಿದ್ದೇಳೋದು ಯಾವುದು ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮರಕ್ಷಣಾ ಬುದ್ಧಿ. ಅದಕ್ಕೆ ಆತ್ಮರಕ್ಷಣಾ ವ್ಯವಸ್ಥೆ ಇದೆ, ಅನೈಚ್ಛಿಕವಾದಂಥ ಒಂದು ವ್ಯವಸ್ಥೆ ಇದೆ. ಅದು ತಕ್ಷಣ ಎಚ್ಚರಾಗುತ್ತೆ. ಎಚ್ಚರಾಗಿ ಏನಾಗ್ತದೆ ಅನ್ನೋದು ನೋಡುತ್ತೆ. ಹಾಗೆ ಗೊತ್ತಾಗೋದ್ರಿಂದ ಶರೀರ ತನ್ನನ್ನು ರಕ್ಷಿಸಿಕೊಳ್ಳುತ್ತೆ. ಹಾಗೆ ಹಸುವಾದಾಗ ಹಸು ಅಂತ ಗೊತ್ತಾಗುತ್ತೆ, ಬಾಯಾರಿಕೆ ಆದಾಗ ಬಾಯಾರಿಕೆ ಅಂತ ಗೊತ್ತಾಗುತ್ತೆ. ಇದು ಶರೀರದ ರಕ್ಷಣಾತ್ಮಕವಾದಂಥ ಒಂದು ವ್ಯವಸ್ಥೆ ಅಷ್ಟೇ ಹೊರತು ಅದನ್ನೇನೆ ವಿಪರೀತವಾದ ಆಸೆಗಳಿಗೆ ಒಳಪಡಿಸಿ, ಕಾಮದೇಹದ ಆಸೆಗಳಿಗೆ ಶರೀರವನ್ನ ಒಳಪಡಿಸಿ, ಕಾಮದೇಹ ಶರೀರ ಮತ್ತು ಮನಸ್ಸು ಮೂರು ಸೇರಿಕೊಂಡು ಬರೀ ಆಸೆ ಭೋಗಗಳಿಗೆ ಒಳಪಿಟ್ಟು ಅದೇನಾಗುತ್ತೆ, ಆತ್ಮನ ಅಧೀನ ತಪ್ಪು ಹೋಗ್ಬಿಟ್ಟಿದೆ. ಆತ್ಮನ ಅಧೀನವನ್ನು ತಪ್ಪಿಸ್ಕೊಂಡಿರೋದ್ರಿಂದ ಇದು ಹೊರಗಡೆ ಪ್ರಚೋದನೆಗಳಿಂದಲೇ ನಡೀತಿದೆ ನಮ್ಮ ವ್ಯವಹಾರ ಎಲ್ಲ. ನಮ್ಮ ಪ್ರಾಪಂಚಿಕತೆ ಎಲ್ಲ ಯಾತ್ರಿಂದ ಬೆಳೆದಿದೆ ಅಂತ ಯೋಚನೆ ಮಾಡಿದರೆ ಅದು ಕೇವಲ ಹೊರಗಡೆ ಇರೋ ಪ್ರಚೋದನೆಗಳು. ಕಾಮಲೋಕದ ತತ್ವದಲ್ಲಿ ಆಗ್ತಕ್ಕಂಥ ಪ್ರಚೋದನೆ ಅಂದ್ರೆ ಏನು? ಈ ಗುಂಪಿನ ಮನೋಭಾವ ನೋಡಿ. ಎಲ್ಲೋ ಯಾರೋ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಪೇಪರ್ನಲ್ಲಿ, ಮಾರನೇ ದಿವಸ ಅದನ್ನ ಸಹಿಸದೇ ಇದ್ದವರೆಲ್ಲ ಹೋಗಿ ಗುಂಪು ಕೂಡಿ ಆ ಪೇಪರ್ನವರನ್ನೆಲ್ಲ ಜಾಲಾಡ್ಬಿಡ್ತಾರೆ. ಕೊನೆಗೆ ಅವ್ರ ಆಫೀಸ್ಗೆ ಬೆಂಕಿ ಹಚ್ಚಿಬಿಡ್ತಾರೆ, ಇಲ್ಲ ಇನ್ನೊಂದು ಕಡೆ ಬಸ್ಸಿಗೆ ಬೆಂಕಿ ಹಚ್ತಾರೆ. ಇದೇನು ಮಾಬ್ ಮೆಂಟಾಲಿಟಿ ಅಂತ. ಈ ಮಾಬ್ ಮೆಂಟಾಲಿಟಿಗೆ ಯಾವುದು ಕಾರಣ? ಕಾಮ ದೇಹದ ತತ್ವ ಒಂದು ಕ್ರೋಪ ಅಥವಾ ಕ್ರೋಧ ಅನ್ನೋದು.
ಆ ಕ್ರೋಧ ಅನ್ನೋದು ಪ್ರತಿಯೊಬ್ಬರನ್ನು ಮುಟ್ಟುತ್ತೆ. ಏನು ಒಂದ್ ಕಡೆ ನಡೆಯುತ್ತಂಥ ಘಟನೆ ಇಡೀ ಪ್ರಪಂಚದಲ್ಲೆಲ್ಲ ಒಟ್ಟಿಗೆ ಹರಡು ಬಿಡುತ್ತೆ. ಈಗಲಂತೂ ಸಂಪರ್ಕ ಸಾಧನಗಳು, ಮಾಧ್ಯಮಗಳು, ಪತ್ರಿಕೆಗಳು ಎಲ್ಲ ಒಟ್ಟಿಗೆನೆ ತಲುಪಿಸುತ್ತೆ ನಮಗೆ. ಆದ್ರಿಂದ ನಮಗೆ ಆ ಒಂದು ರಾಗ ದ್ವೇಷಗಳ ಸಂಪರ್ಕ ಹೊರಗಡೆಯಿಂದ ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಕಾಮದೇಹದಲ್ಲಾಗೋ ಬದಲಾವಣೆಗಳಿಂದ ನಾವು ಅದನ್ನು ಒಳಪಡ್ತೀವಿ. ಆ ಬದಲಾವಣೆಗಳಿಂದ ನಾವೇನ್ ಮಾಡ್ತೀವಿ, ನಮ್ಮ ಸ್ಥೂಲ ದೇಹದಲ್ಲಿ ಬದಲಾವಣೆ ಮಾಡ್ತೀವಿ. ಯಾರೋ ಏನು ಹೇಳಿದ್ರಂತೆ, ನನಗದು ಕೇಳಿಲ್ಲ, ಮೈಯೆಲ್ಲ ಉರಿದು ಹೋಯ್ತು ಅಂತಂತಾರೆ. ಏನ್ ಹಾಗಂದ್ರೆ ಕಾಮದೇಹದಲ್ಲಿ ಆಗತಕ್ಕಂಥ ಬದಲಾವಣೆ, ಅದರ ವಿಪರೀತ ಒಂದು ಲಕ್ಷಣ ಸ್ಥೂಲ ದೇಹದಲ್ಲಿ ಸೇರ್ಕೊಂಡು ಸ್ಥೂಲ ದೇಹದಲ್ಲಿ ಅವನ ಥರ ನಡುಗೋಷ್ಟು ಸಿಟ್ಟು ಬರ್ತಿರುತ್ತೆ ಅವನಿಗೆ. ಕಾರಣ ಇಲ್ಲ, ಏನೂ ಇಲ್ಲ. ಎಲ್ಲಿ ಏನೋ ಆಯ್ತಂತೆ, ಅದು ಯಾರೋ ನಮ್ಮವ್ರಿಗೇನೋ ಆಯ್ತಂತೆ, ಅವಮಾನ ಆಯ್ತಂತೆ, ಅದನ್ನು ಕೇಳಿ ನನಗೆ ಸಿಟ್ಟು ಬಂತು. ಇದಕ್ಕೆ ಎಲ್ಲಿಂದ ಬಂತು ಪ್ರಚೋದನೆ? ಕಾಮದೇಹದ ತತ್ವಗಳು ಹೊರಗಡೆ ಇರುತ್ತೆ. ಆ ತತ್ವಗಳಿಂದ ಕಾಮದೇಹ ಒಂದು ವಿಲಕ್ಷಣವಾಗಿ ವರ್ತಿಸುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಕಾಮದೇಹವನ್ನೇ ಸ್ವತಂತ್ರವಾಗಿದೆ ಅಂತ ತಿಳ್ಕೊಂಡಿರೋದು. ಖಂಡಿತ ಅದು ಸ್ವತಂತ್ರವಲ್ಲ, ಅದು ಪ್ರಯೋಜನಕಾರಿಯಲ್ಲ. ಕಾಮದೇಹ ಏನಿದ್ರು ಒಂದು ಆತ್ಮನ ಉಪಕರಣವಾಗಿರ್ಬೇಕು. ಅದಕ್ಕೋಸ್ಕರ ಕಾಮದೇಹವನ್ನ ಪರಿಶುದ್ಧ ಮಾಡಿಕೊಳ್ಳಿ. ಕಾಮದೇಹದ ಪ್ರಜ್ಞಾ ಕೇಂದ್ರವನ್ನ ಹಿಂತೆಗೆದುಕೊಳ್ಳಿ. ಅದಕ್ಕೆ ಇರತಕ್ಕಂಥ ಅಧಿಕಾರ, ಈಗ ಯಾವ್ದಾದ್ರು ಅಧಿಕಾರಿ ಒಬ್ಬ ರಜಾ ಹೋಗಿದ್ದಾಗ ಅವನ ಕೆಳಗನವನಿಗೆ ಸುಮ್ಗೆ ಟೆಂಪರರಿಯಾಗಿ ತಾತ್ಕಾಲಿಕವಾಗಿ ಆಫೀಸಿನ ಹುದ್ದೆಯನ್ನು ನಿರ್ವಹಿಸೋದಕ್ಕೆ ಬಿಟ್ಟು ಹೋಗಿರ್ತಾನೆ. ಆ ತಾತ್ಕಾಲಿಕವಾಗಿ ನಿರ್ವಹಿಸ್ತಕ್ಕಂಥ ಮನುಷ್ಯ ಏನ್ ಮಾಡ್ತಾನೆ, ತನಗಿಲ್ದೇ ಇದ್ದ ಅಧಿಕಾರವನ್ನೆಲ್ಲ ಉಪಯೋಗಿಸಿ ಏನೇನೋ ಮಾಡ್ಬಿಡ್ತಾನೆ. ಅವನ್ ಬಂದು ನೋಡಿದ್ರೆ ಇವನಿಗೆ ವಿಪರೀತ ಕೆಲಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಅವನನ್ನ ತರಾಟೆಗೆ ತಗೋಬೇಕಾಯ್ತು, ಯಾಕೆ ಹೋಗಿ ಮಾಡಿದೆ ಅಂತ. ನಾನು ಅಧಿಕಾರಿ, ನಾನು ಮಾಡಿದ್ರೆ ನಿನಗೆ ಅಧಿಕಾರವೇ ಇಲ್ಲ, ಹೇಗೆ ಮಾಡಿದೆ ಅಂತ. ಹಾಗೆ ಅಧಿಕಾರ ಇಲ್ಲದೇ ಇದ್ದ ಕಡೆ ಅಧಿಕಾರ ಚಲಾಯಿಸಿದ ಹಾಗೆ ಕಾಮದೇಹ ತನಗೆ ಸಂಬಂಧಪಡದೇ ಇದ್ದಂಥ ಎಲ್ಲ ವಿಚಾರದಲ್ಲೂ ಆಸೆ, ಆಕಾಂಕ್ಷೆ, ಬಯಕೆ ಇವುಗಳನ್ನೆಲ್ಲ ಹೊರಗಡೆಯಿಂದ ಪಡೆಯುತ್ತೆ ಪ್ರಚೋದನೆ. ಆ ಹೊರಗಡೆ ಬರೋ ಪ್ರಚೋದನೆಗೆ ಕಾಮದೇಹ ವರ್ತಿಸುತ್ತೆ, ತನ್ನ ಬದಲಾವಣೆ ಮಾಡಿಕೊಡುತ್ತೆ. ಹೀಗಾಗಿ ಕಾಮದೇಹ ಅನ್ನೋದು ತಾನು ವಿಲಕ್ಷಣವಾಗಿ ವರ್ತಿಸ್ತಕ್ಕಂಥ, ಇದನ್ನು ಯಾವ ರೀತಿ ನೋಡ್ತಾರೆ ಅಂದ್ರೆ ಅತೀಂದ್ರಿಯ ಸಾಮರ್ಥ್ಯವುಳ್ಳವರು ಇದು ಕಾಮದೇಹದಲ್ಲಿ ಕೆಲವು ವಿಚಿತ್ರವಾದ ಬಣ್ಣಗಳು ಬರೀ ತೇಪೆಗಳಂತೆ ಅವ್ಯವಸ್ಥೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಆದ್ರೆ ಅದರಿಂದ ಏನು ಪ್ರಯೋಜನವಿಲ್ಲ. ಅಂದ್ರೆ ಆ ಗುಣಗಳು, ರಾಗದ್ವೇಷಗಳು, ಸಿಟ್ಟು, ಸಿಡುಕು ಇವೆಲ್ಲ ಆದ್ರೆ ಕಾಮದೇಹದಲ್ಲಿ ಗಂಟುಗಳು ಉಂಟಾಗುತ್ತೆ ಅಂತ. ಅಂದ್ರೆ ಇದು ಶರೀರಕ್ಕೂ ಪ್ರಯೋಜನವಿಲ್ಲ ಮತ್ತು ಆತ್ಮನಿಗೂ ಪ್ರಯೋಜನವಿಲ್ಲ. ಆದ್ರಿಂದ ಇದನ್ನ ಪರಿಶುದ್ಧ ಮಾಡ್ಕೊಳ್ಳಿ. ಅದು ಕಾಮದೇಹವನ್ನು ಪರಿಶುದ್ಧ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಮೊದಲು ಅದರ ಪ್ರಜ್ಞಾ ಕೇಂದ್ರವನ್ನ ಆತ್ಮನಿಗೆ ಹಿಂತೆಗೆದುಕೊಂಡು ಆತ್ಮನಿಂದ ಅದನ್ನು ನಿರ್ವಹಿಸಬೇಕು. ಆತ್ಮನಿಂದ ಪ್ರಜ್ಞಾಪೂರ್ವಕವಾಗಿ ಕಾಮದೇಹವನ್ನು ನಿರ್ವಹಿಸಿದರೆ ಕಾಮದೇಹವನ್ನು ಮೊದಲು ಶುದ್ಧಿ ಮಾಡಬೇಕು. ಅದಕ್ಕೆ ಯಾವ ಇಂಪಾರ್ಟೆನ್ಸ್ ಇಲ್ಲ, ಅದೊಂದು ಉಪಕರಣ ಅಂತ ತಿಳ್ಕೋಬೇಕು. ಅದನ್ನ ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರೋ ಪ್ರಾಣವರ್ಗೋ ನ ಬುದ್ಧಿ, ಯಾವುದು ನಾನಲ್ಲ ಅಂತಂದಾಗ ಒಂದೊಂದೇ ಸ್ತರದಿಂದ, ಒಂದೊಂದೇ ಹಂತದಿಂದ ತನ್ನ ಪ್ರಜ್ಞೆಯನ್ನು ಹಿಂತೆಗೆದುಕೊಂಡು ಆತ್ಮನಲ್ಲಿ ಪ್ರತಿಷ್ಠಿಸಬೇಕು. ಆತ್ಮನಲ್ಲಿ ಪ್ರತಿಷ್ಠಿಸಿದಾಗ ಆಗ ಈ ಒಂದು ಕಾಮದೇಹದ ಕೆಲಸ ಏನು ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಆ ಕಾಮದೇಹ ಯಾತಕ್ಕೆ ಕೆಲಸ ಮಾಡಬೇಕು ನೋಡಿ. ಕಾಮದೇಹ ಇರೋದು ಸತ್ಕಾಮ, ಅಂದ್ರೆ ಒಳ್ಳೆಯ ಕಾಮ. ಅದು ಯಾವ ರೀತಿ ಇರಬೇಕು? ಒಂದು ಪ್ರಪಂಚಕ್ಕೆಲ್ಲ ಶಾಂತಿಯನ್ನು ಕೊಡೋಣ, ಪ್ರಭೀಗ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ರೀತಿ ಮಂತ್ರಗಳನ್ನು ಕೇಳಿದಾಗ ಏನಿದೆ ಅದರಲ್ಲಿ ಲೋಕ ಕಲ್ಯಾಣಕರವಾದಂಥ ಆಸೆ ಇದೆ. ಅದಕ್ಕೆ ನಾವು ಇಷ್ಟಪಡ್ತೀವಿ ಅಷ್ಟೇ ಹೊರತು ಎಲ್ಲರ ಮನೆ ಹಾಳಾಗ್ಲಿ, ಅವನ ಮನೆ ಹೀಗಾಗ್ಲಿ ಅಂತಂದ್ರೆ ಅದು ಕಟುವಾದಂಥ ಕೆಟ್ಟ ಮಾತು. ಇದನ್ನು ಬಾಯಲ್ಲಿ ಹೇಳಬಾರ್ದು, ಮನಸ್ಸಿನಲ್ಲಿ ಯೋಚನೆ ಮಾಡಬಾರ್ದು. ಆದ್ರಿಂದಲೇ ಕಾಮದಲ್ಲಿ ಇರತಕ್ಕಂಥ ಒಳ್ಳೆಯದನ್ನೆಲ್ಲ ಉಳಿಸ್ಕೊಂಡು ಕೆಟ್ಟದನ್ನು ಹೊರಗಾಕಿ. ಯಾಕೆಂದ್ರೆ ಅದಕ್ಕೆ ವ್ಯತ್ಯಾಸ ಏನಾಗಿರುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಬಯಕೆಗಳು ಶರೀರದಲ್ಲಿ ಇಲ್ಲೇ ಹುಟ್ಟಿದ್ದು ಅಂತ ತಿಳ್ಕೊತಾರೆ. ಅಂದ್ರೆ ಸ್ಥೂಲ ದೇಹದಲ್ಲಿ ಹುಟ್ಟಿರ್ತಕ್ಕಂಥ ಕಾಮದೇಹದ ಬಯಕೆಗಳು, ಕಾಮದೇಹದಲ್ಲಿ ಹುಟ್ಟಿರ್ತಕ್ಕಂಥ ಮನೋರಂಜನೆ ಮತ್ತೊಂದು ಇಂಥ ಬಯಕೆಗಳೆಲ್ಲ ಈ ದೇಹದಲ್ಲೇ ಹುಟ್ಟಿರೋದು ಅಂತ ತಿಳ್ಕೊತಾರೆ. ಅದು ದೇಹದಲ್ಲಿ ಆತ್ಮನಲ್ಲೇ ಹುಟ್ಟಿರೋದು ಅಂತ. ಅದಕ್ಕೆ ಆತ್ಮನೇ ಆ ಕಾಮದೇಹ ಅಂತ ತಿಳ್ಕೊಳ್ಳೋದು. ಹೀಗೆ ಈ ಒಂದು ಅಜ್ಞಾನದಿಂದ ಕಾಮದೇಹವನ್ನೇ ಆತ್ಮ ಅಂತ ತಿಳ್ಕೊಂಡಿದೀವಿ, ತಪ್ಪು. ಆದ್ರಿಂದ ಕಾಮದೇಹವನ್ನ ಆತ್ಮ ಅಲ್ಲ, ಇದು ಒಂದು ಉಪಕರಣ. ಇದು ಶುದ್ಧವಾಗಬೇಕು. ಕ್ಷುಲ್ಲಕವಾದಂಥ ಆಸೆಗಳನ್ನೆಲ್ಲ ಹೊರದೂಡಿಸಿ ಇದು ಕೇವಲ ಮಾನಸಿಕವಾಗಿ ಮಾಡಿದ್ರೆ ಸಾಲದು. ಪ್ರತಿನಿತ್ಯವೂ ನಾವು ನಮ್ಮ ಭಾವನೆಗಳನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಕ್ಷುಲ್ಲಕವಾದ್ದೇನಾದ್ರು ಇದ್ರೆ ಇದನ್ನು ಬಿಟ್ಟು ಬಿಡಬೇಕು, ಇದು ಬೇಕಾಗಿಲ್ಲ, ಇದು ಆತ್ಮನ ಪ್ರಗತಿಗೆ ಸಾಧ್ಯವಲ್ಲ, ಹಾಗೆ ಸಹಾಯವಲ್ಲ ಅಂತೇಳಿ ನಾವು ಪ್ರತಿಯೊಂದು ಬಿಡ್ತಾ ಬರ್ಬೇಕು. ಆವಾಗ ಕ್ಷುಲ್ಲಕವಾದಂಥ ಕೋಪ
ಮತ್ತು ಮತ್ಸರ, ಈ ಅರಿಷಡ್ ವರ್ಗಗಳೇನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವುಗಳನ್ನೆಲ್ಲ ಬಿಟ್ರೆ ಆವಾಗ ಏನಾಗುತ್ತೆ, ಸಾಧನೆಗೆ ದಾರಿಯಾಗುತ್ತೆ. ಅದಕ್ಕೋಸ್ಕರ ಸಾಧನಾ ಚತುಷ್ಟಯದಲ್ಲೂ ಸಹಿತಾವೆ ಅಲ್ಲಿ ಇದನ್ನೆಲ್ಲ ಹೇಳ್ತಾರೆ. ವಿವೇಕ ಪ್ರತಿಯೊಂದನ್ನು ಹೇಳಿ ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಅದನ್ನ ಈ ಒಂದು ಕಾಮದೇಹದಲ್ಲಿ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು. ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಅದನ್ನ ಯಾತ್ರಿಂದ ನಾವು ಭರ್ತಿ ಮಾಡ್ಬೇಕಾಗಾದ್ರೆ ಕಾಮದೇಹದಲ್ಲಿರ್ತಕ್ಕಂಥದ್ದು ಮೊದಲನೇದು ಪ್ರೇಮ. ಅಂದ್ರೆ ನಿಸ್ವಾರ್ಥವಾದಂತಹ ಪ್ರೇಮ, ಯಾವುದೇ ಲಾಭ ಅಥವಾ ಪ್ರತ್ಯುಪಕಾರದ ಆಸೆ ಇಲ್ಲದೆ ಎಲ್ಲರಿಗೂ ತಲುಪಿಸ್ತಕ್ಕಂಥ ಪ್ರೇಮ. ಇಡೀ ಪ್ರಪಂಚಕ್ಕೆ ನಮ್ಮ ಒಂದು ಪ್ರೇಮ ಸಲ್ಲಬೇಕು, ಎಲ್ಲ ಜೀವಿಗಳಿಗೂ ಸಲ್ಲಬೇಕು ಅಂತ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಕಾಮದೇಹವನ್ನ ಪ್ರೇಮದಿಂದ ತುಂಬಬೇಕು. ಆ ಪ್ರೇಮದಿಂದ ತುಂಬಿ ಅನುಭವಿಸ್ಬೇಕು. ಅದನ್ನ ಪ್ರತಿನಿತ್ಯವೂ ನಾವು 1 ಗಂಟೆ ಅಥವಾ ಅರ್ಧ ಗಂಟೆ ಕೂತ್ಕೊಂಡು ಇಂಥ ಸಂಕಲ್ಪವನ್ನು ಮಾಡಿ ಅದನ್ನ ಅನುಭವಿಸಿದ್ರೆ ಆಗ ಗೊತ್ತಾಗುತ್ತೆ ಎಷ್ಟು ಸಂತೋಷವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಲೋಕಕ್ಕೆ ಒಳ್ಳೆಯದಾಗ್ಲಿ ಹಾಗೆ ಅಂತ ಹೇಳಿದಾಗ ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಆತ್ಮಶಕ್ತಿ ನಮಗೆ ಅರ್ಥವಾಗುತ್ತೆ. ಆದ್ರಿಂದಲೇ ಅಂಥ ಒಂದು ಆತ್ಮನ ಶಕ್ತಿಯನ್ನು ಇಟ್ಕೊಂಡು ಕಾಮದೇಹವನ್ನು ಪರಿಶುದ್ಧ ಮಾಡಿ ಪ್ರೇಮದಿಂದ ಅದಕ್ಕೆ ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೇಮದಿಂದ ತುಂಬಿದಂತಹ ಮನಸ್ಸಿನಲ್ಲಿ ರಾಮ ರಾಮ ಅಂತ ಭಕ್ತಿಯಿಂದ ಭಜಿಸಿ. ನೆಕ್ಸ್ಟ್ ಏನು, ಭಕ್ತಿ ಅಂದ್ರೆ ನಿಷ್ಠೆ. ಯಾವುದೇ ಒಂದು ದೈವಕ್ಕಾಗ್ಲಿ, ಒಂದು ಒಳ್ಳೆಯ ಆದರ್ಶಕ್ಕಾಗ್ಲಿ ನಮ್ಮ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದು ಭಕ್ತಿ. ಆ ನಿಷ್ಠೆಯಿಂದ ನಮಗೇನು ಆಗದೆ ಇದ್ರೂ ನಿಷ್ಠೆಯಿಂದ ಎಲ್ಲರಿಗೂ ಉಪಕಾರವಾಗುತ್ತೆ ಅಂತ ಭಕ್ತಿ ಮಾರ್ಗ. ಆಮೇಲೆ ಸಹಾನುಭೂತಿ, ಎಲ್ಲ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಂಕಟ ಪಡ್ತಕ್ಕಂಥವ್ರು ಪ್ರತಿಯೊಬ್ಬರ ಸಂಕಟವೂ ನಿವಾರಣೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅಂಥೇಳಿ ನಮ್ಮ ಭಕ್ತಿ ಜೊತೆಗೆ ಸಹಾನುಭೂತಿಯನ್ನ ಇಟ್ಕೊಂಡ್ರೆ ಆ ಸಹಾನುಭೂತಿ ಎಲ್ಲರನ್ನೂ ತಲುಪಬೇಕದು. ಸೂರ್ಯನ ಬೆಳಕಿಗೆ ಬೆಳಕಿ ಎಲ್ಲಾ ಕಡೆಗೂ ಹೋಗಿ ಬೀಳುತ್ತೋ ಹಾಗೆ ಪ್ರತಿಯೊಬ್ಬರನ್ನು ನಮ್ಮ ಅನುಕಂಪ ತಲುಪಬೇಕು. ಎಲ್ಲಿ ಯಾವ ಕಡೆ ಆಕ್ಸಿಡೆಂಟ್ ಆದ್ರೂ ಅಯ್ಯೋ ಪಾಪ ಹೀಗಾಯ್ತಲ್ಲ ಅನ್ನೋ ಸಂಕಟ ಪಡಬೇಕು, ನಮಗಾಗ್ಲಿಲ್ವನ ಅಂತ ಸಂತೋಷ ಪಟ್ಕೊಂಡ್ರೆ ಆಗಲ್ಲ. ಆದ್ರಿಂದಲೇ ಅಂತ ಒಂದು ರೀತಿಯಲ್ಲಿ ನಾವು ಭಕ್ತಿಯನ್ನ, ಪ್ರೇಮವನ್ನ, ಸಹಾನುಭೂತಿಯನ್ನ, ಕೊನೆಯಲ್ಲಿ ಆಧ್ಯಾತ್ಮಿಕ ಆಕಾಂಕ್ಷೆ. ಆಧ್ಯಾತ್ಮಿಕ ಆಕಾಂಕ್ಷೆ ಏನು, ನಮ್ಮ ಆತ್ಮನನ್ನು ತಲುಪತಕ್ಕಂಥ ಗುರಿ, ಅದು ನಮ್ಮ ಮನಸ್ಸಿನ ಹಂಬಲ ಆಗ್ಬೇಕು. ಆ ಹಂಬಲ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಪ್ರಾಪಂಚಿಕತೆ ಕಡಿಮೆ ಆಗುತ್ತೆ. ಅದನ್ನ ಕಾಮದೇಹದಲ್ಲಿ ಪ್ರಾಪಂಚಿಕವಾಗಿ ಏನಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ಪ್ರಾಪಂಚಿಕವಾದಂತಹ ಪ್ರಚೋದನೆಗಳು ಹೊಳಗಡೆಯಿಂದ ಯಾವುದನ್ನು ಏನು ಬದಲಾಯಿಸಲಾರದು. ಅಂದ್ರೆ ಕಾಮದೇಹ ಈಗ ಯಾರ ಹತೋಟಿಯಲ್ಲಿದೆ, ಆತ್ಮನ ಹತೋಟಿಯಲ್ಲಿದೆ, ಆತ್ಮಶಕ್ತಿಯ ಹತೋಟಿಯಲ್ಲಿದೆ. ಅದರಿಂದ ಆತ್ಮ ಕಾಮದೇಹವನ್ನು ನಿಯಂತ್ರಿಸ್ಬೋದು. ಅದನ್ನ ಕಾಮದೇಹದಲ್ಲಿ ಈ ನಿಯಂತ್ರಣ ಬಂದ್ರೆ ಆಗೇನಾಗುತ್ತೆ, ಅಲ್ಲಿಗೆ ಸ್ಥೂಲ ದೇಹ ಕಾಮದೇಹ ಎರಡುವೆ ಆತ್ಮನ ನಿಯಂತ್ರಣಕ್ಕೆ ಒಳಪಟ್ಟು ಇಲ್ಲಿ ತನಕ ಕಾಮದೇಹ ಕಾಮಲೋಕದಲ್ಲಿರತಕ್ಕಂಥ ಒಂದು ವಸ್ತುವಾಗಿ ಅದರಿಂದ ಪ್ರಚೋದಿಸಲ್ಪಟ್ಟ ಎಲ್ಲಾ ಸಂದರ್ಭಗಳಿಗೂ ಬದಲಾವಣೆ ತೋರಿಸ್ತಾ, ಪ್ರತಿಕ್ರಿಯೆ ತೋರಿಸ್ತಾ ತಾನು ವ್ಯಾಪಾರ ಮಾಡ್ತಾ ಇತ್ತು. ಈಗ ಒಂದು ಕಾಗದ ದೋಣಿ, ಆ ಕಾಗದ ದೋಣಿಯನ್ನ ಮಳೆ ಬಂದಾಗ ಹುಡುಗರು ಚರಂಡಿಯಲ್ಲಿ ನೀರು ಬಿದ್ದರೆ ಆ ನೀರು ತುಂಬಾ ಹರಿತಿದ್ರೆ ಕಾಗದ ದೋಣಿ ಮಾಡಿ ಬಿಟ್ಬಿಡ್ತಾರೆ. ಅದೇನಾಗುತ್ತೆ, ಕಾಗದ ದೋಣಿ ಎಲ್ಲೆಲ್ಲಿ ನೀರು ಹರಿತಿದೆ ಅಲ್ಲೆಲ್ಲ ಹೋಗುತ್ತೆ, ಇತ್ವಾ ಕಡೆ ಬರುತ್ತೆ, ಅಥ್ವಾ ಕಡೆಗೆ ಬರುತ್ತೆ. ಅದಕ್ಕೆ ಯಾವ ಒಂದು ನಿಯಂತ್ರಣವೂ ಇಲ್ಲ ಒಳಗಡೆಯಿಂದ. ಅದು ಕೇವಲ ಹೊರಗಡೆಯಿಂದ ಬರತಕ್ಕಂಥ ಬಲಗಳಿಂದ ಚಲಿಸಲ್ಪಟ್ಟು ಎಲ್ಲೆಲ್ಲೂ ಹೋಗುತ್ತೆ. ಅದಕ್ಕೆ ಇಂದ್ರಿಯಾಣಾಮೇ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಿವಾಂಭಸಿ ಅಂತ. ಅಂದ್ರೆ ನಮ್ಮ ಇಂದ್ರಿಯಗಳು ಎಲ್ಲವೇ ಹಾಗೆ ಯಾವಾಗ ಮನಸ್ಸನ್ನ ಚಲಿಸಿ ಮನಸ್ಸು ಅದರಂತೆ ಹೊರಟೋಗುತ್ತೋ ಆಗ ನೀರಿನಲ್ಲಿ ಹೋಗ್ತಕ್ಕಂಥ ನಾವೇ ಯಾವ ರೀತಿಯಲ್ಲಿ ಹರಿದುಕೊಂಡು ಹೊರಟೋಗುತ್ತೋ ಹಾಗೆ ಪ್ರಜ್ಞೆಯನ್ನು ಸಹಿತಾವೆ ಅದು ಎಲ್ಲೆಲ್ಲವೂ ಎಳ್ಕೊಂಡು ಹೋಗುತ್ತೆ. ನಮ್ಮ ಪ್ರಜ್ಞೆಯನ್ನ ನಾವು ಸರಿಯಾಗಿ ಕಾಪಾಡ್ಕೋಬೇಕಾದ್ರೆ, ಪ್ರಜ್ಞೆಯನ್ನು ಸರಿಯಾಗಿ ಆತ್ಮನ ಅಧೀನದಲ್ಲಿ ಇಟ್ಕೋಬೇಕಾದ್ರೆ ಈ ಕಾಮದೇಹವನ್ನ ನಾವು ಆ ರೀತಿ ಹೊರಗಡೆ ಪ್ರಚೋದನೆಗಳಿಗೆ ಬಿಡಬಾರ್ದು. ಅದು ಕಾಮದೇಹ ಹೊರಗಡೆ ಪ್ರಚೋದನೆಗಳಿಂದ ಬಿಡಿಸಲ್ಪಟ್ಟು ಆತ್ಮನಿಗೆ ಅನ್ಯೋನ್ಯವಾಗಿ ನಡ್ಕೊಳ್ಬೇಕು. ಅಂದ್ರೆ ಆತ್ಮನ ಒಂದು ಅನುಗುಣವಾಗಿ, ಆತ್ಮನ ಒಂದು ಅಪೇಕ್ಷೆಯಂತೆ ನಡ್ಕೋಬೇಕು. ಆತ್ಮ ಏನು ಹೇಳುತ್ತೆ ಅದನ್ನ ಪಾಲಿಸ್ಬೇಕು. ಅದು ಕಾಮದೇಹದ ಗುಣ. ಆದ್ರಿಂದ ಈ ಕಾಮದೇಹವನ್ನ ಆ ರೀತಿ ಪರಿಶುದ್ಧ ಮಾಡಿದ್ರೆ ಅಲ್ಲಿಗೆ ನಾವೀಗ ಸ್ಥೂಲ ದೇಹದ ಮಟ್ಟವನ್ನ ದಾಟಿದ್ವಿ, ಕಾಮದೇಹದ ಮಟ್ಟವನ್ನ ದಾಟಿದ್ವಿ. ಈಗ ಮೂರನೇದಾಗಿ ನಮ್ಮ ರೂಪ ಮನೋದೇಹದ ಮಟ್ಟಕ್ಕೆ ಬರೋಣ. ಈ ರೂಪ ಮನೋದೇಹ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಎಲ್ಲದಕ್ಕೂ ಯೋಚನೆನೇ ಮುಖ್ಯ. ಯೋಚನೆ ಮಾಡದೇ ಇದ್ರೆ ಮನುಷ್ಯ ಏನು ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ, ಏನು ಮಾತಾಡೋಕ್ಕೆ ಸಾಧ್ಯವಿಲ್ಲ, ಯಾವ ವ್ಯವಹಾರವೂ ಇಲ್ಲ.
ಅದನ್ನ ಯಾವ ಮನುಷ್ಯ ಮೂಢನಾಗಿ ಕೂತಿದ್ರೆ ಏನು ಏನು ಒಳ್ಳೆ ಹೀಗೆ ಕೂತಿದೀಯಾ ಅಂತಂದ್ರೆ ಏನು ಅನಿಸ್ತಲೇ ಇಲ್ಲ, ಏನು ಮಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಯೋಚನೆನೇ ಬರ್ತಾ ಇಲ್ಲ. ಆದ್ರೆ ತಪಸ್ವಿಗಳು ಸಹಿತ ಹಾಕಿ ಕೂತ್ಕೊಂಡು ಪೂರ್ತಿಯಾಗಿ ಮನಸ್ಸನ್ನು ಗೆದ್ದಿರ್ತಾರೆ. ಆದ್ರೆ ಆ ಥರ ಆದ್ರೆ ಪರವಾಗಿಲ್ಲ. ನಾವು ಸುಮ್ಮನೆ ಯೋಚನೆ ಬರದೇ ಇದ್ದಿದ್ರಿಂದ ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಯೋಚನೆ ಬಂದ ತಕ್ಷಣನೇ ಏನಾದ್ರು ಮಾಡಕ್ ಹೊರಡ್ತೀವಿ. ಅಂದ್ರೆ ಎಲ್ಲ ಮಾತುಗಳಿಗೂ ಕಾರ್ಯಗಳಿಗೂ ಮುಂಚೆ ಯೋಚನೆನೇ ಅಗತ್ಯ. ಈ ಯೋಚನೆ ಏನ್ ಮಾಡುತ್ತೆ, ಮನಸ್ಸಿನಲ್ಲಿ ತರಂಗಗಳನ್ನ ಎಬ್ಸುತ್ತೆ. ತರಂಗಗಳು ಸಂಕಲ್ಪ ರೂಪದಲ್ಲಿರುತ್ತೆ, ಅದಕ್ಕೆ ಸಂಕಲ್ಪ ರೂಪಗಳು ಅಂತ. ಆ ಸಂಕಲ್ಪ ರೂಪ ಯಾವ ರೀತಿಯಲ್ಲಿ, ಈಗ ಒಂದೇನೋ ಒಂದು ಕೆಲಸ ಮಾಡಬೇಕು ಅಂತ ನಾವು ಮನಸ್ಸಿನಲ್ಲಿ ಬಂದ ತಕ್ಷಣನೇ ಆ ಕೆಲಸದ ಪೂರ್ಣ ನೀಲನಕ್ಷೆ ಮನಸ್ಸಿನಲ್ಲಿ ತಯಾರಾಗುತ್ತೆ. ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಬ್ಲೂ ಪ್ರಿಂಟ್ ಅಂತಾರೆ. ಆ ಬ್ಲೂ ಪ್ರಿಂಟ್ ಒಬ್ಬ ಇಂಜಿನಿಯರ್ ತಯಾರು ಮಾಡಬೇಕು. ತಯಾರು ಮಾಡಿದಾಗ ಆ ಬ್ಲೂ ಪ್ರಿಂಟ್ ಯಾವ ರೀತಿಯಲ್ಲಿ ತಯಾರು ಮಾಡ್ತಾನೆ ಅಂದ್ರೆ, ಆ ಕಟ್ಟಡಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಅಳತೆ ಅಂದಾಜುಗಳು, ಯಾವ್ಯಾವ ಸಾಮಗ್ರಿ ಬೇಕು, ಏನು ಎಷ್ಟು ಎತ್ತರ ಇರಬೇಕು, ಎಷ್ಟು ಉದ್ದ, ಎಲ್ಲದನ್ನು ಅದರಲ್ಲಿ ತೋರಿಸ್ತಾನೆ. ತೋರಿಸಿ ಅದರಂತೆ ಕೆಲಸ ಮಾಡಿ ಕಟ್ಟಡ ಕಟ್ಟಿದೆ. ಹಾಗೆ ನಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಏನಾದರೂ ಒಂದು ಯೋಚನೆ ಬಂದ್ರೆ, ಮಾಡಬೇಕಾದ ಕೆಲಸ ಅಥವಾ ವಿಷಯ ಏನಿದೆಯೋ ಅದರ ಪೂರ್ಣವಾದಂತಹ ಪ್ರತಿರೂಪ ಇಲ್ಲಿ ತಯಾರಾಗುತ್ತೆ. ಇದಕ್ಕೆ ತಯಾರಾದ್ರೆ ಅದರಲ್ಲಿ ದೈವಿ ಚೈತನ್ಯವನ್ನು ತುಂಬುತ್ತೆ. ಮನಸ್ಸು ತನ್ನಲ್ಲಿರತಕ್ಕಂಥ ದೈವಿ ಚೈತನ್ಯ ಅದಕ್ಕೆ ಎಲ್ಲಿಂದ ಬಂದಿರುತ್ತೆ? ದೈವಿ ಚೈತನ್ಯ ಅಂದ್ರೆ ನಮ್ಮ ಆತ್ಮಶಕ್ತಿಯೇ ಅದರೊಳಗಿರುತ್ತೆ. ಅದು ಅಪವ್ಯಯವಾಗಬಹುದು. ಈಗ ಯಾವ್ದಾದ್ರು ಒಂದು ರಾಜಕೀಯವಾಗಿ ಒಂದು ಯಾವುದೋ ಒಂದು ಸಹಾಯ ಮಾಡ್ತಕ್ಕಂಥ ನಿಧಿಗಳು ಇಂಥದ್ದೆಲ್ಲ ಖರ್ಚು ಮಾಡೋದಕ್ಕೆ ಮಧ್ಯಮಟ್ಟದಲ್ಲಿ ಇರ್ತಕ್ಕಂಥ ಧುರೀಣರಿಗೆ ಎಷ್ಟೋ ವಹಿಸ್ಕೊಡ್ತಾರೆ, ರಾಜಕೀಯ ಮುಖಂಡರುಗಳಿಗೆ. ಅವರು ಅದನ್ನು ಸದ್ವಿನಿಯೋಗ ಮಾಡಿದರೆ, ಮೇಲೆ ಹೇಳಿದಂಥ ವಿನಿಯೋಗ ಸರಿಯಾಗಾದ್ರೆ ಎಲ್ಲರಿಗೂ ಅನುಕೂಲ ಆಗಬೇಕು. ಆದ್ರೆ ಏನಾಗಿರುತ್ತೆ, ಅದು ಆಗಿರಲ್ಲ. ನಮ್ಗೆ ಗೊತ್ತಿರುತ್ತೆ, ಅನೇಕ ಸಲ ಅಪವ್ಯಯವಾಗಿರುತ್ತೆ. ಹಾಗೆ ಇಲ್ಲಿ ಮನಸ್ಸಿನ ಯೋಚನೆಯಲ್ಲಿ ಸತ್ಯ ಸಂಕಲ್ಪ ರೂಪವನ್ನ ತೆಗೆದುಕೊಂಡು, ಆ ಸಂಕಲ್ಪ ರೂಪ ಏನ್ ಮಾಡುತ್ತೆ ಅಂದ್ರೆ ಚೈತನ್ಯ ಇರುತ್ತೆ. ಅದಕ್ಕೆ ಚೈತನ್ಯ ಒಂದು ಬೀಜ ರೂಪದಲ್ಲಿರುತ್ತೆ. ಬೀಜವನ್ನು ಯಾವಾಗ ನೆಲಕ್ಕೆ ಹಾಕಿದ್ರೂ ಮುಂದೆ ಅದು ಬೆಳೆಯೋಕೆ ಶುರು ಮಾಡುತ್ತೆ. ಹಾಗೆ ಇದು ತನ್ನ ಒಂದು ಸಾರ್ಥಕತೆಯನ್ನು ತಾನೇ ಪಡಿಸ್ಕೊಳ್ಳುತ್ತೆ. ಅದಕ್ಕೆ ಒಂದು ಸ್ವಯಂ ಪೂರ್ಣವಾಗ್ತಕ್ಕಂಥ ಶಕ್ತಿ ಇದೆ. ಅಂದ್ರೆ ಯಾವುದೇ ಸಂಕಲ್ಪ ರೂಪವನ್ನು ಮನಸ್ಸಲ್ಲಿ ಮಾಡಿದ್ರು ಆ ಸಂಕಲ್ಪ ರೂಪ ಕಾಲಕ್ರಮೇಣ ಬೆಳೆದು ಅದಕ್ಕೆ ಕೆಲಸವನ್ನು ಮುಗಿಸ್ಬಿಡುತ್ತೆ. ಒಬ್ಬ ಮನಸ್ಸಿನಲ್ಲಿ ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಸಂಕಲ್ಪ ಮಾಡ್ಕೋತಾನೆ, ಏನೋ ಒಂದು ತೀರ್ಥಯಾತ್ರೆ ಮಾಡ್ಬೇಕು ಅಂತಲ್ಲ, ಏನೋ ಒಂದು ಇಟ್ಕೊಂಡಿರ್ತಾನೆ. ಅವನು ಇವತ್ತು ಮಾಡ್ಕೋತಾನೆ, ಆಗಿರಲ್ಲ. ಇನ್ನೊಂದ್ಸಲ ಯಾವಾಗಲೂ ಮಾಡ್ಕೋತಾನೆ, ಆಗಿರಲ್ಲ. ಮತ್ತೊಂದ್ಸಲ ಯಾವಾಗಲೂ ಮಾಡ್ತಾನೆ. ಅವಾಗೇನ್ ಮಾಡುತ್ತೆ, ಈ 3 ಸಲ ಮಾಡಿದಂಥ ಸಂಕಲ್ಪಗಳ ಶಕ್ತಿ ಅಲ್ಲಿ ಒಟ್ಟಿಗೆ ಸೇರಿರುತ್ತೆ. ಅವಾಗ ಅವನು ಖಂಡಿತವಾಗಿ ಹೋಗಿ ಯಾತ್ರೆ ಮಾಡ್ಕೊಂಡೇ ಬರ್ತಾನೆ. ಹಾಗೆ ಒಂದು ಕೆಟ್ಟ ಕೆಲಸ ಮಾಡೋದಕ್ಕೆ ಯಾರನ್ನೋ ಒಂದು ಅಪಾಯಕ್ಕೆ ಸಿಕ್ಕಿಸ್ಬೇಕು, ಯಾರನ್ನು ಹೊಡೆಸ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ರೆ, ಆಗ್ಲೂ 1 ಸಲ 2 ಸಲ ಆಗಿಲ್ಲ ಅಂದ್ರೆ 3ನೇ ಸಲ ಅದೇ ಕೆಲಸ ಮಾಡಿದ್ರೆ ಖಂಡಿತ ಆಗ್ಬಿಡುತ್ತೆ. ಯಾಕೆಂದ್ರೆ ಅದಕ್ಕೆ ಮರಳಿ ಯತ್ನ ಮಾಡು ಅಂತ ಹೇಳಿದ್ದು ಬಹುಶಃ ಈ ಉದ್ದೇಶದಿಂದಲೇ. ಇಲ್ಲಿ ನಮ್ಮ ಸಂಕಲ್ಪ ಏನಾಗುತ್ತೆ, ಒಂದೇ ಸಂಕಲ್ಪವನ್ನು ಮಾಡಿದಾಗ ಅದಕ್ಕಷ್ಟು ಬಲ ಇಲ್ಲದೆ ಇರ್ಬೋದು. ಅದ್ರ ಸಂಕಲ್ಪಗಳನ್ನ ಪುನರಾವರ್ತಿ ಮಾಡಿದಾಗ ಮನಸ್ಸಿನಲ್ಲಿ ಅದೇ ಯೋಚನೆ ಪುನಃ ಬರ್ತಾ ಇದ್ರೆ, ಆ ಪುನಃ ಬರ್ತಾ ಇದ್ದಾಗ ಅದರಲ್ಲಿ ಸಂಗ್ರಹವಾಗ್ತಕ್ಕಂಥ ದೈವಿ ಶಕ್ತಿ ಏನ್ ಮಾಡುತ್ತೆ, ಅದನ್ನ ಒಂದು ಪ್ರಬಲವಾದಂಥ ಚೈತನ್ಯವಾಗಿ ಮಾಡಿ ಆ ಕೆಲಸ ಪೂರೈಸ್ಬಿಡುತ್ತೆ. ಹಾಗೆ ಆ ಕಾರ್ಯರೂಪಕ್ಕೆ ತರೋದಕ್ಕೆ ಅದೇ ಸಾಕು. ಆದ್ರೆ ಇದರಲ್ಲಿ ಏನು ಅಪಾಯವಿದೆ, ಇದರಲ್ಲಿ ನಾವು ನೋಡ್ಬೇಕು. ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ. ಅಂದ್ರೆ ಮನಸ್ಸು ಮನುಷ್ಯನಿಗೆ ಬಂಧಕ್ಕೆ ಅಥವಾ ಮೋಕ್ಷಕ್ಕೆ ಎರಡಕ್ಕೂ ಕಾರಣ ಅಂತಂದ್ರೆ ಅರ್ಥ ಏನು, ಮೋಕ್ಷಕ್ಕೂ ಕಾರಣವಾಗಬಹುದು ಒಳ್ಳೆಯದಾದ್ರೆ, ಕೆಟ್ಟದಾದ್ರೆ ಬಂಧಕ್ಕೆ ಕಾರಣವಾಗುತ್ತೆ. ಅಂದ್ರೆ ಪ್ರಾಪಂಚಿಕವಾದ ಯೋಚನೆ ಆದ್ರೆ ಬಂಧನಕ್ಕೆ ಕಾರಣವಾಗುತ್ತೆ, ಆಧ್ಯಾತ್ಮಿಕ ಯೋಚನೆ ಆದ್ರೆ ಮೋಕ್ಷಕ್ಕೆ ಕಾರಣವಾಗುತ್ತೆ. ಹಾಗೆ ನಾವಿಲ್ಲಿ ಮಾಡ್ತಕ್ಕಂಥದ್ದು 2 ಅಲಗಿರ್ತಕ್ಕಂಥ ಕತ್ತಿಯ ರೀತಿಯಲ್ಲಿ ನಮ್ಮ ಸಂಕಲ್ಪಗಳು ಅಪಾಯಕರವೂ ಹೌದು. ಯಾಕೆಂದ್ರೆ 2 ಅಲಗಿರ್ತಕ್ಕಂಥ ಕತ್ತಿ ರೂಪ ಚಾಕು, ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಹಾಗೆ ಇಲ್ಲಿ 2 ರೀತಿಯಲ್ಲಿ ಅದು ಕೆಲಸ ಮಾಡಬಹುದು. ನಾವು ಅದನ್ನು ಹುಷಾರಾಗಿ ಮಾಡಬೇಕು. ಸಂಕಲ್ಪವನ್ನು ಮಾಡುವಾಗ ಆ ಸಂಕಲ್ಪ ದೈವಿ ಸಂಕಲ್ಪವಾಗಿರ್ಬೇಕು. ಅಂದ್ರೆ ನಮ್ಮ ಒಂದು ಚೈತನ್ಯ ಒಳ್ಳೆಯದಕ್ಕೆ ವಿನಿಯೋಗವಾಗಬೇಕು. ಸಂಕಲ್ಪವನ್ನು ಒಳ್ಳೆಯ ರೀತಿಯಲ್ಲಿ, ಅದು ಸೃಜನಶೀಲವಾದ್ದು, ರಚನಾತ್ಮಕವಾದ್ದು. ಆದ್ರಿಂದ ಅದು 1 ಸಲ ಸಂಕಲ್ಪ ಮಾಡಿಬಿಟ್ರೆ ತನ್ನ ಕೆಲಸ ತಾನು ಮಾಡೇ ಬಿಡುತ್ತೆ, ನಿಧಾನವಾಗಿ ಆಗ್ಲಿ ಅಥವಾ ಈಗಲೇ ಆಗ್ಲಿ. ಅದಕ್ಕೆ ಇದ್ದಂಥ ಬಲ ಅದಕ್ಕೆ ಮುಖ್ಯವಾದ್ದು. ಆದ್ರಿಂದ ನಾವು ಯಾವುದೇ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾದ್ರೆ ಅದು ಸತ್ಸಂಕಲ್ಪವಾಗಿರ್ಬೇಕು. ಸಂಕಲ್ಪ ರೂಪ ಒಳ್ಳೆಯ ಉದ್ದೇಶದಿಂದ ಮಾಡಿರ್ಬೇಕು, ನಿಸ್ವಾರ್ಥತೆಯಿಂದ ಮಾಡಿರ್ಬೇಕು. ಆವಾಗ ಅದರಿಂದ ಒಳ್ಳೆಯ ಕೆಲಸವಾಗುತ್ತೆ, ಅಂಥದ್ದು ಒಳ್ಳೇದು. ಅದರ ಬದಲು ನಾವು ಕೆಟ್ಟ ಕೆಲಸಕ್ಕೆ ಸಂಕಲ್ಪ ಮಾಡಿದರೆ
ಅದು ಸಹಿತ ಪುನರಾವರ್ತಿ ಆದಾಗ ಆ ಸಂಕಲ್ಪಕ್ಕೆ ಬಲ ಬಂದು ಅದು ತನ್ನ ಕೆಲಸವನ್ನು ತಾನು ಮಾಡೇ ಬಿಡುತ್ತೆ. ಅದನ್ನ ಇದು ಎರಡು ಅಲುಗುಳ್ಳ ಕತ್ತಿ ಅಂತ ಹೇಳ್ತಾರೆ. ಆದ್ರಿಂದಲೇ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೆ ನಾವು ಸೃಜನಶೀಲವಾದಂಥ ರೀತಿಯಲ್ಲಿ ಮಾಡ್ತೀವಿ, ಅದಕ್ಕೆ ದೈವಿ ಚೈತನ್ಯವನ್ನು ಕೊಡ್ತೀವಿ ಮತ್ತು ಅದನ್ನು ಮನಸ್ಸಿನಲ್ಲೇ ಪುನರಾವರ್ತನೆ ಮಾಡಿದಾಗ ಅದು ಪ್ರಬಲವಾಗ್ತಾ ಹೋಗುತ್ತೆ. ಆ ಪ್ರಬಲವಾಗ್ತಾ ಹೋದಾಗ ಏನಾಗುತ್ತೆ, ಈಗ ಒಂದು ಯಾವುದೋ ಒಂದು ಕಲ್ಲನ್ನು ಹೊಡಿಬೇಕಾದ್ರೆ ಅವರು ಕಲ್ಲಿನ ಕೆಲಸಗಾರರು ಒಂದೇಟ್ ಹಾಕ್ತಾರೆ, ಹಾಕಿದ್ರೆ ಆ ಕಲ್ಲು ಸ್ವಲ್ಪ ಏಟ್ ತಿನ್ನುತ್ತೆ ಆದರೆ ಹೊಡೆಯೋಲ್ಲ. ಮತ್ತೆ ಇದು ಚಮ್ಮಟಿಗೆ ತಗೊಂಡು ಇನ್ನೊಂದು 2 ಏಟು 3 ಏಟು ಹಾಕಿದಾಗ 4ನೇ ಏಟಿಗೆ ಪಳ್ಳಂತ ಸೀಳು ಹೋಗ್ಬಿಡ್ತು. ಅಂದ್ರೆ ಯಾತಕ್ಕೆ ಬಂತದು? ಆ 4ನೇ ಏಟನ್ನೇ ಮೊದಲನೇ ಸಲ ಹಾಕ್ಬಿಟ್ಟಿದ್ರೆ ಅಂತ ಯಾರು ಕೇಳಿದ್ರೆ, 4ನೇ ಏಟನ್ನು ಮೊದಲನೇ ಸಲ ಹಾಕಕ್ಕಾಗತ್ತೆ? 4 ಏಟಿನ ಒಟ್ಟು ಪ್ರಭಾವ ಅಲ್ಲಾಗಿದೆ. ಹಾಗೆ ಇದು ಸಂಕಲ್ಪ ಪ್ರತಿಯೊಂದು ಸಲವೂ ಅದು ಪುನರಾವರ್ತಿ ಆಗ್ತಾ ಇದ್ರೆ ಆ ಪುನರಾವರ್ತಿ ಆದ್ದು ಆ ಸಂಕಲ್ಪಕ್ಕೆ ಹೆಚ್ಚು ಬಲವನ್ನು ಕೊಡುತ್ತೆ ಮತ್ತು ಅಲ್ಲಿರ್ತಕ್ಕಂತಹ ಚೈತನ್ಯ ಮತ್ತೆ ಕೆಲಸ ಮಾಡಿ ಆ ಕೆಲಸವನ್ನ ಆಗ ಮಾಡುತ್ತೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು, ನಮ್ಮ ಸಂಕಲ್ಪಗಳು ಅನಿವಾರ್ಯವಾಗಿ ಅದು ಕಾರ್ಯಗತಕ್ಕೆ ಬರದೇ ಬರುತ್ತೆ, ಆದರೆ ಅದು ಒಳ್ಳೆಯದಾಗಿರಬೇಕು. ಅದಕ್ಕೋಸ್ಕರ ಒಳ್ಳೆಯದಾಗಿರ್ಬೇಕಾದ್ರೆ ಅದು ಯಾತ್ರಿಂದ ಪ್ರಚೋದನೆ ಆಗಿರಬೇಕು. ನಮ್ಮ ಸಂಕಲ್ಪಗಳು ಹೊರಗಡೆ ಇರತಕ್ಕಂಥ ಸನ್ನಿವೇಶಗಳಿಂದ, ಪ್ರಾಪಂಚಿಕ ರೀತಿಯಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳಿಂದ, ಕಾಮದೇಹದ ಬಯಕೆಗಳಿಂದ ಸಂಕಲ್ಪಗಳು ಪ್ರಚೋದಿತವಾಗಿದ್ರೆ ಏನಾಗುತ್ತೆ, ಅದು ಎಂದಿಗೂ ಒಳ್ಳೆಯದಾಗಲ್ಲ, ಸ್ವಾರ್ಥತೆಯಿಂದ ಕೂಡಿರುತ್ತೆ. ಅದು ನಮ್ಮ ಸಂಬಂಧಗಳಲ್ಲಿ ಸಹಿತ ಅದು ಕೆಡಿಸುತ್ತೆ. ಆದರೆ ಅದನ್ನ ಆತ್ಮನ ಒಂದು ಆತ್ಮನ ಪ್ರೇರಣೆಯಿಂದ ನಿಸ್ವಾರ್ಥತೆಯಿಂದ ಲೋಕಹಿತಕ್ಕಾಗಿ ಮಾಡ್ತಕ್ಕಂಥ ದೈವಿ ಸಂಕಲ್ಪಗಳು, ನಮ್ಮ ಮೂಲಕ ಬಂದಂಥ ಒಳ್ಳೆಯ ಸಂಕಲ್ಪಗಳು ಮನಸ್ಸಿನಲ್ಲಿ ಯೋಚನೆಗೊಂಡ್ರೆ ಆಗ ಮನಸ್ಸು ಅದನ್ನ ಲೋಕ ಕಲ್ಯಾಣಕರವಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಲೋಕವಂದ್ಯನೇ ಹೇಳ್ತೀವಿ. ಲೋಕವಂದ್ಯದಲ್ಲಿ ಎಲ್ಲ ಒಳ್ಳೆ ಸಂಕಲ್ಪಗಳಿವೆ. ಏನು, ಕೀಳು ಬಯಕೆಗಳೊಡದೆ ತೊಳೆದುವ ಮನವು ನಿರ್ಮಲವಾಗಲಿ, ಸತ್ಯ ಮಾರ್ಗದ ನಿತ್ಯ ನಡೆಯುವ ಧರ್ಮ ಬುದ್ಧಿಯು ಬೆಳೆಯಲಿ, ದ್ವೇಷ ಮತ್ಸರ ದೂರವಾಗಲಿ, ಮೋಸ ವಂಚನೆ ನಚ್ಚಲಿ. ಎಷ್ಟು ಚೆನ್ನಾಗಿ ಹೇಳ್ತೀವಿ. ಇದನ್ನ ನಾವು ಅನುಭವಿಸಿ ಹೇಳ್ತೀವ, ಕೇವಲ ತುಟಿಗಳಿಂದ ಅದನ್ನ ಉದುರಿಸ್ತೀವಿ ಅಥವಾ ಅನುಭವಿಸಿ ಹೇಳ್ತೀವಿ. ಹಾಗೆ ಪ್ರತಿಯೊಬ್ಬರು ಅದನ್ನು ಹೇಳಬೇಕಾದ ಸಂಕಲ್ಪವನ್ನು ಅನುಭವಿಸಿದ್ರೆ ಖಂಡಿತ ಒಳ್ಳೆ ಪರಿಣಾಮ ಆಗುತ್ತೆ. ಯಾಕಂದ್ರೆ ಅಷ್ಟು ಜನ ಸಂಕಲ್ಪ, ಅದನ್ನ ಸಂಕಲ್ಪ ಶಕ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಂಥ ಒಂದು ಕೆಲಸ ಆಗ ಮಾಡುತ್ತೆ. ಅದರಿಂದಲೇ ಪ್ರಾರ್ಥನೆ ಮತ್ತು ಪೂಜೆ, ಯಾಗ, ಹೋಮ ಇವೆಲ್ಲ ಒಳ್ಳೆ ಸಂಕಲ್ಪಗಳಿಂದ ಆಗ್ತಕ್ಕಂಥದ್ದು. ಇದರಿಂದ ಒಳ್ಳೆ ಪ್ರಯೋಜನವಾಗುತ್ತೆ. ಆದರೆ ಅದೇ ದುಷ್ಟ ಸಂಕಲ್ಪಗಳಿಂದ ಮಾಡ್ತಕ್ಕಂಥದ್ದಕ್ಕೆ ಅನೇಕ ಸಲ ಅದಕ್ಕೂ ಜಯ ಸಿಗುತ್ತೆ, ದುಷ್ಟ ಕೆಲಸಗಳಾಗುತ್ತೆ. ಅದಕ್ಕೋಸ್ಕರ ಈ ಕ್ರಿಯಾಶೀಲವಾದಂತಹ ಸಂಕಲ್ಪ ಏನಿದೆ ಮಾಡಬೇಕಾದ್ರೆ ಜೋಪಾನವಾಗಿರ್ಬೇಕು. ಅದಕ್ಕೆ ಮನಸ್ಸಿನ ಶಕ್ತಿಯನ್ನ ಅಪವ್ಯಯ ಮಾಡಬಾರ್ದು. ಜೊತೆಗೆ ಈ ಮನಸ್ಸಿನಲ್ಲಿ ಏನಾಗುತ್ತೆ, ನಾವು ಯಾವುದೇ ಒಂದು ಸಂಕಲ್ಪವನ್ನು ಮಾಡಿದಾಗ ಅದನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಈ ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲೇ ಹೇಳ್ತಾ ಇರುತ್ತೆ. ಅದು ಅಪೇಕ್ಷೆಯಿಂದಲೋ ಅಥವಾ ಯಾವ ರೀತಿಯಿಂದಲೋ ಸಂಕಲ್ಪಗಳಿದ್ರೆ ಆ ಸಂಕಲ್ಪ ಪುನಃ ಪುನಃ ಅದು ಮತ್ತೆ ಬರ್ತಾ ಇರುತ್ತೆ. ಅದಕ್ಕೆ ಪುನರಾವರ್ತನೆ ನಿಯಮ ಅಂತಿದೆ, ಲಾ ಆಫ್ ರಿಪಿಟೇಷನ್ ಅಂತ. ಒಂದು ಸಂಕಲ್ಪವನ್ನು ಪುನಃ ಅನೇಕ ಸಲ ಪುನರಾವರ್ತಿಸಿದ್ರೆ ಅದಕ್ಕೆ ಹೆಚ್ಚು ಬಲ ಒದಗುತ್ತೆ, ತಕ್ಷಣ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಈಗ ಯಾವುದೇ ಒಂದು ರಾಜಕೀಯ ವ್ಯಕ್ತಿಯನ್ನ ಪ್ರಭಾವಶಾಲಿಯಾಗಿದ್ದನ್ನ ಹೋಗಿ ಯಾತಕ್ಕೋ ಒಂದು ಕೆಲಸಕ್ಕೋಸ್ಕರ ನಾವು ಕೇಳ್ತೀವಿ. ಒಂದ್ಸಲ ಹೋಗ್ತೀವಿ ಅವ್ರ ಮನೆ ಬಾಗಿಲಿಗೆ, ಅವಾಗ ಅವರೇನು ನಮ್ಮ ಗಮನವನ್ನೇ ತಗೊಳ್ಳಲ್ಲ. ಮತ್ತಿನ್ನೊಂದು ಸಲ ಹೋಗ್ತೀವಿ, ಮತ್ 3ನೇ ಸಲ ಹೋಗ್ತೀವಿ, 4ನೇ ಸಲ ಹೋಗ್ತೀವಿ. ಆವಾಗ ಅವರು ನಮಗೆ ಪರಿಚಯವಾಗ್ಬಿಟ್ಟಿರ್ತಾರೆ. ಏನಪ್ಪ ಇವನು ಹಗಲೆಲ್ಲ ಬರ್ತಾನೆ, ಏನು ಇವನು ಗೋಳು ಕೇಳೋಣ ಅಂತ ಹೇಳಿ ಕೇಳ್ತಾರೆ. ಕೊನೆಗೆ ಏನೋ ಆದ್ರೆ ಏನಾದ್ರು ಕೆಲಸ ಮಾಡ್ಕೊಡ್ಬೋದು. ಆದ್ರೆ ಯಾಕೆ ನಾವು ಪದೇ ಪದೇ ಹೋಗಿ ಕೇಳಿದ್ರಿಂದ, ಬರೀ ಒಂದ್ಸಲ ಹೋಗಿ ಕೇಳಿದ್ರೆ ಆಗ್ಲ ಅಂದ್ರೆ ಏನೂ ಆಗೋದಿಲ್ಲ. ಹಾಗೆ ನಮ್ಮ ಸಂಕಲ್ಪಗಳು ಸಹಿತವೇ ಪದೇ ಪದೇ ಬಂದು ಅದು ತನ್ನ ಕೆಲಸವನ್ನು ಮಾಡಿಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಈ ಸಂಕಲ್ಪಗಳಲ್ಲಿ ಅಪಾಯಕಾರಿಯಾದಂತಹ ಸಂಕಲ್ಪಗಳಾದ್ರೆ ಆಮೇಲೆ ನಮಗೆ ಬೇಡ ಅಂದ್ರೂ ನಾವು ತಡೆಯೋ ಹಾಗಿಲ್ಲ ಅದು. ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ, ಈಗೆಲ್ಲ ಸುಪಾರಿ ಕಿಲ್ಲರ್ಸ್ ಇದ್ದಾರೆ, Yeah, actually the kind of money that was coming into India was not for to Enos. There's definitely good quality money from just a FI. ಅಪಾಯವಾಗುತ್ತೆ. ಆದ್ರಿಂದಲೇ ಮನಸ್ಸಿನ ಸಂಕಲ್ಪವನ್ನ ನಾವು ಒಂದ್ಸಲ ಮಾಡಿದ ಮೇಲೆ ತಡೆಯೋದು ಕಷ್ಟ. ಅದಕ್ಕೋಸ್ಕರ ಸಂಕಲ್ಪವನ್ನು ಮಾಡುವಾಗಲೇ ಒಳ್ಳೆಯ ಸಂಕಲ್ಪ ಮಾಡಬೇಕು, ಕೆಟ್ಟ ಸಂಕಲ್ಪ ಮಾಡಬಾರ್ದು. ಈಗ ಇದರಲ್ಲಿ ಇನ್ನೊಂದಿದೆ. ಸಾಧಾರಣವಾಗಿ ಈ ಸಂಕಲ್ಪ ಮಾಡಬೇಕಾದ್ರೆ ನಮ್ಮ ಕಲ್ಪನೆ ಇದೆ. ನಮ್ಮ ಕಲ್ಪನೆ ಬಹಳ ಶಿಸ್ತಿನಿಂದ ಇದ್ದರೆ ಯಾವುದರಿಂದ ಏನಾಗುತ್ತೆ ಹಾಗೆ ಅನ್ನುವ ರೀತಿಯಲ್ಲಿ
ಪೂರ್ವಾಪರಗಳನ್ನು ಅರಿತು ಒಳ್ಳೆಯದಾಗಿ ಯೋಚನೆ ಮಾಡ್ಬೋದು. ಆತ್ಮನ ಒಂದು ಅದು ಶಕ್ತಿಯಿಂದ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ಕಲ್ಪನೆ ಅಶಿಸ್ತಿನಿಂದ ಕೂಡಿದ್ದೆ, ಮನಸ್ಸಿನ ಕಲ್ಪನೆ ಅಶಿಸ್ತಿನಿಂದ ಕೂಡಿದ್ದು ಹೊರಗಡೆ ಬಯಕೆಗಳಿಂದ ಪ್ರಚೋದಿತವಾಗಿ ಏನೇನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಲ್ಪನೆಯನ್ನ ಮಾಡಿ ಆ ಕಲ್ಪನಾ ಶಕ್ತಿಯಿಂದ ನಾವು ಏನೋ ಮಾಡ್ತೀವಿ. ಕಲ್ಪನಾ ಶಕ್ತಿ ಏನು ಮಾಡುತ್ತೆ ಅಂದರೆ, ಸಾಧಾರಣವಾಗಿ ಕಲ್ಪನಾ ಶಕ್ತಿ ಅನ್ನೋದು ಮನಸ್ಸಿನ ಊಹಾಶಕ್ತಿ, ಹೀಗಾಗ್ಬೋದು ಹಾಗಾಗ್ಬೋದು ಅಂತೇಳಿ. ಅದರಿಂದ ನಿಜವಾದಲ್ಲದೆ ಇದ್ದನ್ನೂ ನಿರ್ಮಿಸ್ಬಿಡ್ತೀವಿ ನಿಜ ಅನ್ನೋ ರೀತಿಯಲ್ಲಿ. ಅಂಥದ್ದನ್ನು ನಿರ್ಮಿಸಿದಾಗ ಕಲ್ಪನಾ ಶಕ್ತಿ ಕೆಲಸ ಮಾಡುತ್ತೆ. ಆ ಕಲ್ಪನಾ ಶಕ್ತಿ ಕೆಲಸ ಮಾಡುತ್ತೆ ಅಂತಂದಾಗ ಆ ಕಲ್ಪನಾ ಶಕ್ತಿಯನ್ನು ನಾವು ತಡೆಯೋಕ್ಕೆ ಹೋದರೆ ಇನ್ನಷ್ಟು ಅದಕ್ಕೆ ಪ್ರಚೋದನೆ ಬರುತ್ತೆ. ಈಗ ನಾವು ಮಾಡಬೇಡ ಅಂತ ಹೇಳಿ ಆ ಕಲ್ಪನಾ ಶಕ್ತಿಯನ್ನು ತಡೆಯೋದಕ್ಕಾಗಲ್ಲ. ಅಂದ ಕಲ್ಪನಾ ಶಕ್ತಿ ಯಾವಾಗಲೂ ಈ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಹೋಗುತ್ತೆ. ಈ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಹೋದಾಗ ಏನಾಗುತ್ತೆ, ನಮಗೆ ಅಪಾಯ ಕಟ್ಟಿಟ್ಟಿದ್ದು ನಾವು ತಡೆಯೋದಕ್ಕಾಗಲ್ಲ. ಅಂದರೆ ಯೋಚನೆ ಮಾಡಬೇಕಾದ್ರೆ ಕಲ್ಪನೆಯನ್ನು ಮಾಡುವಾಗಲೂ ಹುಷಾರಾಗಿರ್ಬೇಕು. ಅನವಶ್ಯಕವಾದಂಥ ಕಲ್ಪನೆ, ನಿರೀಕ್ಷೆ ಇವುಗಳನ್ನು ಇಟ್ಕೋಬಾರ್ದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಒಬ್ಬ ಮದ್ಯಪಾನದ ವ್ಯಸನ ಇದ್ದವನು, ಅವನು ತನ್ನ ಕುಡಿತದ ಅಭ್ಯಾಸವನ್ನು ಬಿಡಬೇಕು ಅಂತ ಏನೋ ಮನಸ್ಸು ಮಾಡ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಕಲ್ಪನೆ ಶಕ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವನೆಲ್ಲೋ ಹೋಗ್ತಾ ಇರ್ತಾನೆ, ಒಂದು ರಸ್ತೆ ಒಳಗೆ ಒಂದು ಮದ್ಯದ ಅಂಗಡಿ ಬರುತ್ತೆ. ಆ ಮದ್ಯದ ಅಂಗಡಿಯಲ್ಲಿ ಎಲ್ಲರೂ ಹೋಗಿ ಕುಡಿದು ಆಚೆ ಈಚೆಗೆ ಓಡಾಡ್ತಿರೋದು ಎಲ್ಲ ನೋಡ್ತಾನೆ. ಒಂದೊಂದ್ಸಲ ವಾಸನೆನೂ ಬರ್ಬೋದು. ಇವನ ಮನಸ್ಸಿನಲ್ಲಿ ಏನಾಗುತ್ತೆ, ಹಿಂದೆಲ್ಲ ಕುಡಿತಾ ಇದ್ನಲ್ಲ, ಎಷ್ಟು ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಹಾಕಿದರೆ ಅಂತ ಹೇಳಿ ಆ ಕಲ್ಪನೆ ಮನಸ್ಸಿನಲ್ಲಿ ಕೆಲಸ ಮಾಡುತ್ತೆ. ಕಲ್ಪನೆ ಕೆಲಸ ಮಾಡಿದಾಗ ಏನಾಗುತ್ತೆ, ಇವನಿಗೆ ಆ ಕಲ್ಪನೆ ಅನ್ನೋದು ಕೆಲಸ ಮಾಡಿ ಅದರಿಂದ ಒಂದು ಸುಖ ಪಡ್ತಾನವನು. ಒಂದು ಸ್ವಲ್ಪ ಕುಡಿತಾ ಇದ್ದೀನಿ ಅನ್ನೋ ರೀತಿಯಲ್ಲಿ, ಆ ಕುಡಿತ ಏನೋ ತೃಪ್ತಿ ಕೊಡ್ತು ಅನ್ನೋ ರೀತಿಯಲ್ಲಿ ಅವನು ತಾನು ಸುಖಪಟ್ಟಂತೆ ಊಹಿಸ್ಕೋತಾನೆ. ಊಹಿಸ್ಕೊಂಡಾಗ ಏನಾಗುತ್ತೆ, ಅದನ್ನು ಅವನು ತಡೆಯೋಕೆ ಹೋಗೋಲ್ಲ. ಇದರಿಂದ ಏನು ಅಪಾಯವಿಲ್ಲ ಹಾಗೆ ಅಂಥೇಳಿ ತಾನು ಊಹಿಸ್ಕೊಂಡಿದ್ದನ್ನೇ ಮತ್ತೆ ಪುನರಾವರ್ತಿ ಮಾಡ್ತಾ ಇದ್ದು ಇದರಿಂದ ಸುಖ ಪಡ್ತೀನಿ ಅಂತಂತಾನೆ. ಆ ಕಲ್ಪನೆ ಶಕ್ತಿ ಎಷ್ಟು ಬಲವಾಗುತ್ತೆ ಅಂದರೆ, ಅವನು ನಿಜವಾಗಿ ಹೋಗಿ ಕುಡಿತಾನೆ. ಮತ್ತೆ ಅಲ್ಲ, ಅವನೇನಾದ್ರು ತಾನು ಕುಡಿಬಾರದು ಅಂತನ್ನೋ ರೀತಿಯಲ್ಲಿ ಮನಸ್ಸು ಮಾಡಿದರೂ ಸಹಿತ ಅವನ ಕೈಲಿ ಸಾಧ್ಯವಾಗುತ್ತೆ. ಇದು ಕುಡಿತದ ಚಟ ಇರೋರು ಅದಕ್ಕೋಸ್ಕರ ಕುಡಿತ ಬಿಡಿಸ್ಕೊಳಕ್ಕಾಗಲ್ಲ. ಅಕಸ್ಮಾತ್ ಅವನು ಇದಕ್ಕೆ ಕಲ್ಪನೆಯನ್ನು ಮಾಡುವಾಗಲೂ ಅಪಾಯದ ಕಡೆಗೆ ಕಲ್ಪನೆ ಮಾಡ್ತಾ ಇರ್ತಾನೆ. ಅದನ್ನು ಮಾಡಬೇಕು ಅಂತನ್ನೋ ರೀತಿಯಲ್ಲೇ ಮಾಡ್ತಾ ಇರ್ತಾನೆ, ಮಾಡಬಾರ್ದು ಅನ್ನೋದು ಮಾಡಲ್ಲ. ಇದು ಬಿಡಬೇಕು ಅಂತ ಅವನೇನಾದ್ರು ನಿಶ್ಚಯ ಮಾಡಿದ್ರೆ, ಅವನು ತನ್ನ ದಾರಿಯಲ್ಲಿ ಹೋಗ್ತಾ ಮದ್ಯದ ಅಂಗಡಿ ಸಿಕ್ಕರೂ ನಾನು ಕುಡಿಬಾರ್ದು, ಅದನ್ನ ಇದ್ರ ಕಡೆ ತಿರುಗಿ ನೋಡಲ್ಲ, ಇದರಿಂದ ಅಪಾಯವಾಗಿದೆ ಅಂತ ಹೇಳಿ ತಾನು ನೇರವಾಗಿ ತನ್ನ ದಾರಿ ಹಿಡಿದು ಹೋಗ್ಬೋದು. ಆದ್ರೆ ಅವನಿಗೆ ಆ ಮನಸ್ಸಿನ ಸ್ಥೈರ್ಯ ಸಾಲದು. ಕಲ್ಪನೆ ಅವನನ್ನ ಎಳೆಯುತ್ತೆ. ಎಷ್ಟು ಚೆನ್ನಾಗಿತ್ತು ಹಿಂದೆಲ್ಲ ನಾನು ಕುಡಿತಿದ್ದು. ಏನ್ ಕಲ್ಪನೆಯಲ್ಲಿ ನಾನು ಕುಡಿದಂತೆ ಕಲ್ಪಿಸ್ಕೊಂಡ್ರೆ ಆ ಸುಖವನ್ನ ಏನು ಅದೇನಂತ ಅಪಾಯವಲ್ಲ ಅಂತ ತಿಳ್ಕೊಂಡು ಕಲ್ಪಿಸ್ಕೊಂಡ್ರೆ ಅದು ಸಹಿತ ಅಪಾಯವೇ ಆಗುತ್ತೆ. ಅಂತ ಅದನ್ನ ತಡೆಯೋಕ್ಕಾಗ್ದೇನೆ 2 ಸಲ 3 ಸಲ ಆ ರೀತಿ ಕಲ್ಪನೆ ಮಾಡ್ಕೊಂಡಾಗ 4ನೇ ಸಲ ನಿಜವಾಗಿ ಹೋಗಿ ಕುಡಿಬೇಕು ಅನ್ನೋ ಬಲ ಬಂದ್ಬಿಡುತ್ತದೆ. ಆದ್ರಿಂದ ಕಲ್ಪನೆಗಳು ಸಹಿತ ಶಿಸ್ತಿಲ್ದೆ ಹೋದ್ರೆ ಅಪಾಯಕಾರಿ. ಅದಕ್ಕೋಸ್ಕರ ಅಲ್ಲಿ ಏನ್ ಮಾಡ್ತಾನ ಅವನು, ತನ್ನ ಇಚ್ಛಾಶಕ್ತಿಯನ್ನು ಆಹ್ವಾನಿಸ್ತಾನೆ. ನಾನು ಕುಡಿಬಾರ್ದು ಅಂತ ಇಚ್ಛೆ ಮಾಡ್ತೀನಿ. ಇಲ್ಲಿ ಆತ್ಮನ ಶಕ್ತಿ ಯಾವುದು ಅಂತ ಕೇಳಿದ್ರು, ಇಚ್ಛಾಶಕ್ತಿ. ಇಲ್ಲಿ 3 ಸ್ತರಗಳಲ್ಲಿ, ಮೊದಲು ಆತ್ಮಲೋಕದಲ್ಲಿರ್ತಕ್ಕಂಥ ಆತ್ಮನಿಗೆ ಇಚ್ಛಾಶಕ್ತಿ, ಬುದ್ಧಿಲೋಕದಲ್ಲಿರ್ತಕ್ಕಂಥವ್ರಿಗೆ ಜ್ಞಾನಶಕ್ತಿ ಮತ್ತು ಕ್ರಿಯಾಲೋಕದಲ್ಲಿ ಕ್ರಿಯಾಶಕ್ತಿ, ಕಾರಣಲೋಕದಲ್ಲಿ. ಹೀಗೆ ಆತ್ಮನಿಗೆ ಇರ್ತಕ್ಕಂಥ ಶಕ್ತಿ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಬಹಳ ಬಲವಾಗಿದೆ. ಆ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಅವನು ಕೆಲಸ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಏನ್ ಮಾಡ್ತಾನೆ, ಇಷ್ಟೆಲ್ಲ ಮಾಡಿ ಕಲ್ಪನೆ ಮಾಡ್ಕೊಂಡಾಗ ತಾನು ಕುಡಿಬಾರ್ದು ಅಂತ ಹೇಳಿ ಆಗ ಪ್ರತಿರೋಧದ ರೀತಿಯಲ್ಲಿ ಇಚ್ಛಾಶಕ್ತಿ ಇರ್ತಿರ್ತಾನೆ. ಕುಡಿಬಾರ್ದು ಅಂತ ಹೇಳಿ ಮಿತಿಮೀರಿದ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋಗ್ತಾನೆ. ಅದು ಸಹಿತ ಫಲವಾಗಲ್ಲ, ಅದು ಕೇವಲ ವಿಫಲವಾಗುತ್ತೆ. ಅದರಿಂದ ಅದು ಇಚ್ಛಾಶಕ್ತಿ ಅಲ್ಲ ಅದು. ಹಾಗೆ ನಿಜವಾದ ಇಚ್ಛಾಶಕ್ತಿ ಯಾವುದು ಅಂತ ಹೇಳ್ತಾರೆ. ಇಚ್ಛಾಶಕ್ತಿ ಅಂದ್ರೆ ಏನು, ನಿಜವಾದ ಇಚ್ಛಾಶಕ್ತಿ ಪ್ರಯೋಜನ ಏನು ಅಂತ. ಆ ನಿಜವಾದ ಇಚ್ಛಾಶಕ್ತಿ ಪ್ರಯೋಜನಕ್ಕೆ ಅವ್ರು ಹೇಳ್ತಾನೆ, ಬೈಸ್ಕಲ್ ಕಲಿತಾ ಇರ್ತಾರೆ. ಬೈಸ್ಕಲ್ ಕಲಿಬೇಕಾದ್ರೆ ಸಾಧಾರಣವಾಗಿ ಸೈಕಲ್ ಕಲಿಯೋರಿಗೆ ಹೆದರಿಕೆ ಇರುತ್ತೆ, ಎಲ್ಲಿ ಯಾವ್ದಕ್ಕೆ ಕೊಡೋದು ಬಿದ್ದ್ಬಿಡ್ತೀವೋ ಅಂತ. ಆ ಹೆದರಿಕೆಯಿಂದ ಬಿಟ್ಟು ಅವನು ಹೋಗ್ತಾ ಇರ್ತಾನೆ ಅಂತಂದ್ರೆ ಮಧ್ಯದಲ್ಲಿ ಮರ ಕಾಣ್ತಾ, ಆ ಮರವನ್ನ ಕಂಡಾಗ ಇವನು ಕಲ್ಪನೆಯಲ್ಲಿ ಹೋಗಿ ಮರ ಹಾಗೆ ಅಂತ ಇದನ್ನೇ ಕಲ್ಪನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವನ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಆ ಕಲ್ಪನೆಯೇ ಬಲವಾಗಿ ಅವನು ಹೋಗಿ ನಿಜವಾಗ್ಲೂ ಮರ. ಇದು ನೆಗೆಟಿವ್ ಥಿಂಕಿಂಗ್. ಅದೇನೆ ಅವನು ಅಂಥ ಒಂದು ರೀತಿಯಲ್ಲಿ ಅದನ್ನ ಮರ ಇದೆ ಅನ್ನೋದನ್ನು ಸಮಾಧಾನವಾಗಿ ಗಮನಿಸಿ ಇಂಥ ಕಡೆ ಬಿಡುವಾಗಿರ್ತಕ್ಕಂಥ ರಸ್ತೆಯನ್ನು ನೋಡಿಕೊಂಡು ತಾನು ಹೋಗ್ಬೇಕಾದ ರಸ್ತೆ ಯಾವುದು, ಸೀದಾ ಹೋಗ್ಬೇಕು, ಇದರಲ್ಲಿ ಯಾವ ಆತಂಕವೂ ಇಲ್ಲ ಹಾಗೆ ಅಂತ ಹೇಳಿ ತಾನು ಧೈರ್ಯವಾಗಿ ಹೋದ್ರೆ ಅವಾಗ ಒಂದು ಮರ
ಇರೋದೇ ಇಲ್ಲ, ಬಿಟ್ಟು ರಸ್ತೆಯಲ್ಲಿ ಹೋಗ್ತಾನೆ. ಅವಾಗ ರಸ್ತೆಯಲ್ಲಿ ಹೋದರೆ ಯಾವ ರೀತಿ ಅಪಾಯವಿರೋದಿಲ್ಲ, ಅವನಿಗೆ ಖಂಡಿತವಾಗಿ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಾನೆ. ಅಲ್ಲಿಗೆ ಇಚ್ಛಾಶಕ್ತಿ ನಿಜವಾಗಿ ಪ್ರಯೋಜನಕಾರಿಯಾದ್ದು. ಕಲ್ಪನಾ ಶಕ್ತಿ ಇಚ್ಛಾಶಕ್ತಿ ಎರಡನ್ನೂ ನಾವು ಸ್ಪರ್ಧೆ ಇಳಿಸಿದ್ರೆ ಇಚ್ಛಾಶಕ್ತಿ ಎಲ್ಲ ಕಲ್ಪನಾ ಶಕ್ತಿ ಗೆಲ್ಲುತ್ತೆ ಅಂತ ಹೇಳ್ತಾನೆ ಒಬ್ಬ ಕೋವೆ ಅಂತ. ಆದರೆ ಅವನ ಅರ್ಥ ಏನಪ್ಪಾ ಅಂದರೆ ಇಚ್ಛಾಶಕ್ತಿ ಅನ್ನೋದನ್ನು ಅವನು ತಪ್ಪಾಗಿ ಅರ್ಥೈಸಿ ಪ್ರತಿರೋಧವನ್ನು ಇಚ್ಛಾಶಕ್ತಿ ಅಂತ ಹೇಳ್ತಾನೆ. ಅಂದರೆ ಯಾವುದನ್ನಾದರೂ ಮಾಡಬಾರ್ದು ಅಂಥೇಳಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಇಚ್ಛಾಶಕ್ತಿ ಅಂತ ಹೇಳ್ತಾನೆ. ಅದಲ್ಲ, ನಿಜವಾದ ಇಚ್ಛಾಶಕ್ತಿ ಅನ್ನೋದು ಯಾವುದನ್ನಾದರೂ ಮಾಡಬಾರ್ದು ಅನ್ನೋದಲ್ಲ. ಅದು ಇಂಥ ಕೆಲಸವನ್ನು ಮಾಡಬೇಕು ಅಂತಲೂ ಹೇಳಲ್ಲ, ಇಂಥ ಕೆಲಸ ಮಾಡಬಾರ್ದು ಅಂತಲೂ ಹೇಳಲ್ಲ. ಯಾವುದನ್ನು ಮಾಡಬೇಕೋ ಅದಕ್ಕೆ ಸರಿಯಾದಂಥ ಏಕಾಗ್ರತೆಯನ್ನು ಒದಗಿಸ್ತಕ್ಕಂಥದ್ದೇ ಇಚ್ಛಾಶಕ್ತಿ. ಅದಕ್ಕೆ 3 ಜನ ನಾವು ಮಹಾಭಾರತದಲ್ಲಿ ಕೇಳಿದ್ದೀವಿ. ಬಿಲ್ಗಾರರಾದಂಥ ಪಾಂಡವರು ಕೌರವರನ್ನೆಲ್ಲ ಒಂದು ಕಡೆ ಸೇರಿಸಿ ದ್ರೋಣಾಚಾರ್ಯರು ಅವರಿಗೆ ಪರೀಕ್ಷೆಯನ್ನು ಕೊಡ್ತಾ ಇದ್ರು. ಆಗ ಬಿಲ್ಗಾರಿಕೆ ಯಾರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತನ್ನುವಾಗ ಅವರು 3 ಜನನ ಧರ್ಮರಾಜ, ಭೀಮ, ಅರ್ಜುನ ಎಲ್ಲರನ್ನು ಕರೆದು ಅವರನ್ನೆಲ್ಲವೇ ನಿಮ್ಮ ಬಿಲ್ಗಾರಿಕೆ ತೋರಿಸಿದ್ರು. ಅಲ್ಲಿಗೆ ಏನು ಪರೀಕ್ಷೆ ಮಾಡಿದ್ರು, ಒಂದು ಟಾರ್ಗೆಟ್, ಅಲ್ಲಿ ದೂರದಲ್ಲಿ ಒಂದು ಮರ ಇದೆ, ಆ ಮರದ ಮೇಲ್ಗಡೆ ಒಂದು ಹಕ್ಕಿಯನ್ನು ಇರಿಸಿದೆ. ಅದು ಬಹುಶಃ ಬಣ್ಣದ ಹಕ್ಕಿನೇ ಆಗಿರಬೇಕು. ಅದಕ್ಕೆ ಆ ಹಕ್ಕಿಗೆ ಕಣ್ಣಿಗೆ ಸರಿಯಾಗಿ ಗುರಿ ಇಟ್ಟು ನೀವು ಹೊಡಿಬೇಕು ಅಂತಂದ್ರು. ಸರಿ, ಧರ್ಮರಾಜನನ್ನು ಅವನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಏನಪ್ಪ ಮರ ಕಾಣಿಸುತ್ತೋ ಅಂದರು. ಸ್ವಾಮಿ ಗುರುಗಳೇ, ಮರವೂ ಕಾಣಿಸುತ್ತೆ, ನೀವು ಕಾಣಿಸ್ತೀರಿ, ಎಲ್ಲರೂ ಕಾಣಿಸ್ತಾರೆ ಅಂತಂದ. ಸರಿ, ನೀನು ಹೋಗೋ ಪ್ರಯೋಜನ ಇಲ್ಲ ಅಂತ ಕಳಿಸ್ತೀರ ಅಂದ್ರೆ ಅವನ ಗಮನ ಏನು, ಅವನ ಗಮನ ಗುರಿ ಮೇಲೆ ಇರಲೇ ಇಲ್ಲ, ಎಲ್ಲದನ್ನೂ ನೋಡ್ತಾ ಇತ್ತು. ಅವನಿಗೆ ಏನು ಪ್ರಯೋಜನವಾಗ್ತಾ ಇಲ್ಲ, ಇಚ್ಛಾಶಕ್ತಿ ಇಲ್ಲ ಅಲ್ಲಿ. ಹಾಗೇನೆ ಭೀಮನನ್ನು ಕರೆದ್ರು. ಭೀಮ ಅವನೇನು ಮಾಡ್ದ, ನಾನು ಮರವನ್ನು ನೋಡ್ತಾ ಇದ್ದೀನಿ, ಹಕ್ಕಿಯನ್ನು ನೋಡ್ತಾ ಇದ್ದೀನಿ ಇಂದ. ಆದರೆ ಹಕ್ಕಿಗೆ ಅವನು ಕೊಟ್ಟಂಥ ಬಾಣ ಕೇವಲ ಹಕ್ಕಿಯನ್ನು ತಗುಲ್ತಷ್ಟೇ ಹೊರತು ಗುರಿಯನ್ನು ಮುಟ್ಟಲಿಲ್ಲ. ಆದರೆ ಅರ್ಜುನ ಮಾತ್ರವೇ ಅಲ್ಲಿ ಬಂದು ನಿಂತ್ಕೊಂಡಾಗ ಗುರುಗಳು ಏನೇನು ನೋಡ್ತಾ ಇದೆ ಅಂದೇಟಿಗೆ ನನಗೇನು ಕಾಣ್ತಾ ಇಲ್ಲ, ಮರವೂ ಕಾಣ್ತಾ ಇಲ್ಲ, ಹಕ್ಕಿನೂ ಕಾಣ್ತಾ ಇಲ್ಲ, ಹಕ್ಕಿ ಕಣ್ಣು ಮಾತ್ರ ಕಾಣ್ತಾ ಇದೆ. ಅದು ಹಕ್ಕಿ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತಂದರೆ ಅಲ್ಲಿಗೆ ನೀನು ಯೋಗ್ಯ ಹೊಡಿ ಅಂತ. ಅಲ್ಲಿಗೆ ಅವನು ಹೊಡೆದಂಥ ಬಾಣ ನೇರವಾಗಿ ಗುರಿ ಮುಟ್ಟು. ಇಚ್ಛಾಶಕ್ತಿ ಅಂದರೆ ನಾವು ಏನು ಮಾಡಬೇಕಂತಿದೀವೋ ಅದರ ಕಡೆಗೆ ನಮ್ಮ ಕಲ್ಪನಾ ಶಕ್ತಿಯನ್ನು ಏಕಾಗ್ರತೆಗೊಳಿಸಿ ಯಾವ ಆತಂಕವೂ ಇಲ್ಲದೆ, ಯಾವ ಕಾತುರತೆ ಇಲ್ಲದೆ ಸಮಾಧಾನವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಇಚ್ಛಾಶಕ್ತಿ. ಇದು ಬಹಳ ಒಳ್ಳೆಯದು. ಮನುಷ್ಯ ಇದು ಆತ್ಮಶಕ್ತಿ. ಅದಕ್ಕೋಸ್ಕರ ಆತ್ಮನಿಂದ ಬಂದಂಥ ಇಚ್ಛಾಶಕ್ತಿಯಿಂದ ನಾವು ಮಾಡ್ತಕ್ಕಂಥ ಯೋಚನೆಗಳು, ಸಂಕಲ್ಪಗಳು ಈ ರೀತಿಯಲ್ಲಿ ಫಲಕಾರಿಯಾಗುತ್ತೆ. ಇದರಲ್ಲಿ ಕೆಟ್ಟದೇನು ಇರಬಾರ್ದು. ಯಾಕೆಂದರೆ ಆತ್ಮನ ಅಧೀನಕ್ಕೆ ನಾವು ಯೋಚನಾ ಮನಸ್ಸನ್ನು ಒಳಪಡಿಸಿದಾಗ ಅಲ್ಲಿ ಸತ್ಸಂಕಲ್ಪಗಳಿರುತ್ತೆ ಹೊರತು ದುಷ್ಟ ಸಂಕಲ್ಪಗಳು ಯಾವುದು ಬರಲ್ಲ. ಯಾಕೆಂದ್ರೆ ದುಷ್ಟ ಸಂಕಲ್ಪಗಳು ಎಲ್ಲಿಂದ ಬರುತ್ತೆ? ಹೊರಗಡೆ ಇರತಕ್ಕಂಥ ಮನೋದೇಹದ ತತ್ವ, ಕಾಮದೇಹದ ತತ್ವದಿಂದ, ಹೊರಗಡೆ ಕಾಮಲೋಕದ ತತ್ವದಿಂದ ಅದು ಉಂಟಾಗುತ್ತೆ. ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಈ ಶರೀರಗಳು ಸ್ಪಂದಿಸಿ ಆ ಬದಲಾವಣೆಗಳಿಗೆ ಪ್ರತಿಕ್ರಿಯೆ ತೋರಿಸ್ತಾ ಇರ್ತವೆ. ಆವಾಗ ಒಂದು ಸಲ ಆತ್ಮನ ಅಧೀನಕ್ಕೆ ಬಂದ್ಬಿಡುತ್ತೆ. ಆತ್ಮನ ಅಧೀನದಿಂದ, ಆತ್ಮನ ನಿಯಂತ್ರಣದಿಂದ ಈ ಶರೀರಗಳಿಗೆ ಕೆಲಸ ಮಾಡುವಾಗ ಆಗೇನಾಗುತ್ತೆ, ಸ್ಥೂಲ ದೇಹವು ಆತ್ಮನ ಅಧೀನದಂತೆ, ಕಾಮದೇಹವು ಆತ್ಮನ ಅಧೀನದಲ್ಲಿ, ಮನೋದೇಹವು ಆತ್ಮನ ಅಧೀನದಲ್ಲಿ. ಈ 3 ಅಂದರೆ ನಮ್ಮ ದೇಹಾತ್ಮವನ್ನು ಪೂರ್ತಿಯಾಗಿ ಆತ್ಮನಿಗೆ ಸಮರ್ಪಣೆ ಮಾಡ್ಕೊತೀವಿ. ಆ ಸಮರ್ಪಣೆ ಮಾಡಿದಾಗ ನಮಗೆ ಆತ್ಮನ ಒಂದು ಲಕ್ಷ್ಯವಿಲ್ಲದೆ ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಆತ್ಮದರ್ಶನವಾಗಬೇಕಾದ್ರೆ ನಮ್ಮನ್ನು ನಾವು ಪೂರ್ತಿಯಾಗಿ ಬಿಟ್ಟು ಬಂದರೆ, ಅದಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಯಾರು ಹೋಗಬೇಕು ಅಂತಂದಾಗ ನಾನು ಹೋದರೆ ಹೋಗ್ಬೋದು ಅಂತ ಹೇಳಿದ್ರು ಕನಕದಾಸರು. ಏನಪ್ಪ ನಾನು ಹೋದ್ರೆ ಹೋಗ್ಬೋದು ಅಂತ ಹೇಳ್ತಾರಲ್ಲ, ಹಾಗಂದ್ರೆ ಏನು ಅಂದರೆ ಎಲ್ಲರಿಗೂ ಏನು ಇವನು ಮಹಾ ಅಂತ ಹೇಳ್ತಾರಲ್ಲ ಅಂತ. ಹಾಗಲ್ಲ, ನಾನು ಅನ್ನೋದು ಹೋದರೆ, ನಾನು ಅನ್ನೋದು ಯಾತ್ರಲ್ಲಿದೆ, ಈ ದೇಹಾತ್ಮದಲ್ಲಿದೆ. ಪ್ರತಿಯೊಬ್ಬರು ನಾನು ಅಂತ ಹೇಳ್ಕೊಂಡಷ್ಟು ಹೆಮ್ಮೆ ಪಟ್ಕೊಳ್ತಕ್ಕಂಥದ್ದು ಯಾವುದ್ರ ಬಗ್ಗೆ? ಈ ದೇಹಾತ್ಮದ ಬಗ್ಗೆ. ಈ 3 ದೇಹಗಳು ಅಂದರೆ 2.5 ಅಂತಲೇ ಹೇಳೋಣ. ಯಾಕೆಂದರೆ ಕಾರಣ ಶರೀರದಲ್ಲಿರ್ತಕ್ಕಂಥ ಉನ್ನತ ಮನೋದೇಹ, ಅರೂಪ ಮನೋದೇಹ ಏನಿದೆ ಅದು ಸಹಿತ ಮನಸ್ಸಿಗೆ ಸೇರಿದ್ದು. ಆದರೆ ನಾವು ಧ್ಯಾನ ಸ್ಥಿತಿಯನ್ನು ತಲುಪಿದ್ರೆ ಮಾತ್ರ ಅದು ನಮಗೆ ಅನುಭವ ಆಗುತ್ತೆ. ಆದ್ದರಿಂದ ಈಗ ಸಾಧಾರಣವಾದ ವ್ಯವಹಾರದಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥ ದೇಹಾತ್ಮದಲ್ಲಿ 2.5 ದೇಹಗಳು ಕೆಲಸ ಮಾಡ್ತಾ ಇವೆ. ಈ 2.5 ದೇಹಗಳನ್ನು ಪೂರ್ತಿಯಾಗಿ ಆತ್ಮನ ನಿಯಂತ್ರಣಕ್ಕೆ ಒದಗಿಸಿದರೆ, ಒಳಪಡಿಸಿದ್ರೆ ಆಗೇನಾಗುತ್ತೆ, ಇನ್ನು ಮುಂದೆ ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಆತ್ಮನ ಇಚ್ಛೆಯಂತೆ, ಆತ್ಮನ ಇಚ್ಛೆಯಂತೆ ಇರೋದು. ಅದನ್ನು ನಾವು ದೈವೇಚ್ಛೆ ಅಂತ ಕರಿಬೋದು. ದೈವೇಚ್ಛೆ ಅನ್ನೋದು ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಒಂದು ದುರ್ಬಲವಾದಂಥ ಮಾತು ಅಂತ ಹೇಳ್ಬೋದು. ದೈವೇಚ್ಛೆ ಅಲ್ಲ, ಆತ್ಮೇಚ್ಛೆ. ನನ್ನ ಆತ್ಮನ ಇಚ್ಛೆಯಂತೆ ನಡೀತೀನಿ. ಹೊರಗಡೆ ಯಾವುದೇ ಪ್ರತಿರೋಧ ಬಂದರೂ ಆತ್ಮಬಲ ಅಂತ, ಅದಕ್ಕೆ ಆತ್ಮವಿಶ್ವಾಸ ಅಂತಾರೆ.
ಇಂಥದ್ದನ್ನ ಅರ್ಥ ಮಾಡಿಕೊಂಡು ಆತ್ಮನ ಒಂದು ನಿಯಂತ್ರಣದಲ್ಲಿ ನಮ್ಮ ಶರೀರವನ್ನು ತರಬೇಕಾದ್ರೆ ಏನೇನು ಮಾಡಬೇಕು ಹಾಗೆ ಅನ್ನೋದನ್ನು ಪ್ರಾಯೋಗಿಕವಾಗಿ ಹೇಳಿದ್ದಾರೆ. ಇದು ಕೇವಲ ಮಾತು ಅಲ್ಲ, ಇದನ್ನು ಹೇಳ್ತಾರೆ, ಇದು ಒಂದು ಎಕ್ಸ್ಪೆರಿಮೆಂಟಲ್ ವರ್ಕ್. ಇದರಲ್ಲಿರ್ತಕ್ಕಂಥದ್ದನ್ನೆಲ್ಲ ಪ್ರತಿಯೊಂದು ಮಾಡಿ ತೋರಿಸ್ಬೇಕು, ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಅನುಭವಿಸ್ಬೇಕು. ನಾವು ಕ್ಷುಲ್ಲಕವಾದ ಭಾವನೆಯನ್ನು ಹೊರಗೆ ಹಾಕ್ತೀವಿ ಅಂತಂದಾಗ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಕ್ಷುಲ್ಲಕವಾದ ಭಾವನೆ ಬರುತ್ತೆ ಇಲ್ವೇ ಅಂತ ನೋಡಿ ಅದನ್ನು ಪರೀಕ್ಷೆ ಮಾಡೋಷ್ಟು ಸ್ಥೈರ್ಯ ಇರಬೇಕು. ನಾನು ಸುಳ್ಳು ಹೇಳೋಲ್ಲ ಅಂತಂದಾಗ ನೆಕ್ಸ್ಟ್ ಸುಳ್ಳು ಹೇಳಿರ್ತಾನೆ, ನಾನು ಖಂಡಿತ ಸುಳ್ಳು ಹೇಳಲ್ಲ ಅಂದ್ರೆ ಅದೇ ಮೊದಲನೇ ಸುಳ್ಳು. ಈ ರೀತಿಯಲ್ಲಿ ಮನುಷ್ಯರು ನಡ್ಕೋತಿರ್ಬೇಕಾದ್ರೆ ಯಾರು ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಧೈರ್ಯ ಮಾಡ್ತಾರೆ. ಅದನ್ನ ನಾನು ಆತ್ಮ ಪರೀಕ್ಷೆ ಮಾಡಿದಾಗ, ಅಂದರೆ ನನ್ನ ನಿಜವಾದಂಥ ವ್ಯಕ್ತಿತ್ವದಲ್ಲಿ ಯಾವ ಲೋಪದೋಷಗಳು ಇಲ್ಲದಂತೆ ಶರೀರಗಳನ್ನೆಲ್ಲ ಶುದ್ಧಿಯಾಗಿ ಆತ್ಮನ ನಿಯಂತ್ರಣಕ್ಕೆ ಒಳಪಡಿಸಿ ಅದಕ್ಕೆ ಆತ್ಮನಿಂದ ಪೋಷಣೆ ಹೊರಡಿಸ್ಬೇಕು. ಆತ್ಮನಿಂದ ಪೋಷಣೆ ಹೊರತು ಹೊರಗಡೆಯಿಂದ ಪೋಷಣೆ ಇಲ್ಲ. ಅದಕ್ಕೆ ತಪಸ್ವಿಗಳು ಯಾವ ಹೊರಗಡೆ ಆಲಂಬನೆಯಲ್ಲಿ ಇರ್ತಾ ಇರಲಿಲ್ಲ, ಅವರಿಗೆ ಇರ್ತಕ್ಕಂಥದ್ದೇ ಆತ್ಮ ಪೋಷಣೆ. ಅದಕ್ಕೋಸ್ಕರ ವರ್ಷಗಟ್ಟಲೆ ಒಂಟು ಕಾಲ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು. ನಮಗೆ ಅದು ಅರ್ಥವಿಲ್ಲ ಅಂತ ಕಾಣಬಹುದು, ಆದರೆ ಅವ್ರು ಮಾಡ್ತಿದ್ದಿದ್ದು ಯಾವ ಉದ್ದೇಶದಿಂದ? ಈ ಉದ್ದೇಶದಿಂದ. ಅದಕ್ಕೋಸ್ಕರ ಇಂಥ ಒಂದು ರೀತಿಯಲ್ಲಿ ಆತ್ಮನ ದಾರಿಯನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ನಮ್ಮ ಶರೀರವನ್ನು, ನಮ್ಮ ಈ ದೇಹಾತ್ಮವನ್ನು ನಾವು ಪೂರ್ತವಾಗಿ ಗೆಲ್ಲಬೇಕು. ಅದೇ ಆತ್ಮನಿಗೆ ಹೋಗ್ತಕ್ಕಂಥ ದಾರಿ. ಆದ್ದರಿಂದ ಇಲ್ಲಿ ನಾವು ಇಂದ್ರಿಯಗಳನ್ನು ಜಯಿಸಿ, ಮೊದಲು ಇಂದ್ರಿಯಗಳನ್ನು ಜಯಿಸಿ, ಮನಸ್ಸನ್ನು ಜಯಿಸಿ, ಆಮೇಲೆ ಸ್ಥೂಲ ದೇಹವನ್ನು ಜಯಿಸಿ ಎಲ್ಲ ಮಾಡಿದರೆ ಆಗ ಆತ್ಮನ ಕಡೆಗೆ ನಮಗೆ ದಾರಿ ಹೋಗೋದಕ್ಕೆ ಆಗುತ್ತೆ. ಇಷ್ಟು ವಿಚಾರವನ್ನು ನಾನು ಹೇಳಿದ್ದೀನಿ. ಇನ್ನೂ ತುಂಬ ಇದೆ, ಯಾಕೆಂದರೆ ಇದರಲ್ಲಿ ಇರ್ತಕ್ಕಂಥ ವಿವರಗಳನ್ನೆಲ್ಲ ಹೇಳಿದರೆ ಸುಮಾರು 2 ಗಂಟೆ ಬೇಕಾಗುತ್ತೆ. ಆದ್ದರಿಂದ ಅದನ್ನು ಒಟ್ಟಾಗಿ ಸಂಗ್ರಹಿಸಿ ಹೇಳಿದ್ದೀನಿ. ಇನ್ನು ಪುಸ್ತಕವನ್ನು ಓದಬೇಕು. ದಯವಿಟ್ಟು ಇಂಗ್ಲೀಷ್ ಬಲ್ಲವರು ಓದಿ ಹೇಳಬೇಕು. ಕನ್ನಡಕ್ಕೂ ತರೋ ಏರ್ಪಾಡು ಮಾಡ್ತಾ ಇದ್ದೀವಿ. ಅಂದ ಕನ್ನಡದಲ್ಲೂ ಅದು ಮುದ್ರಿತವಾದರೆ ಎಲ್ಲರಿಗೂ ಅದು ಸುಲಭವಾಗಿ ಸಿಗುತ್ತೆ ಅಂಥೇಳಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸೋದರ ಸುಬ್ರಾಯರವರಿಗೆ ಮತ್ತು ಸಾವಧಾನವಾಗಿ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಲುಪಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡಿದ್ವಿ ತಾನೆ, 21 ದಿವಸ ಉಪವಾಸ ಮಾಡ್ತಿದ್ರು. ಈಗ ಹರಿತಾಳಕ್ಕೆ ಕೂತವರು ಅನೇಕರು 50 ದಿವಸ 60 ದಿವಸ ಉಪವಾಸ ಮಾಡ್ತಾರೆ. ಅಂದರೆ ಅವರು ಪ್ರಾಣ ಬಿಟ್ಟರೂ ಉಪವಾಸ ನಿಲ್ಲಿಸಿರೋಲ್ಲ. ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ಸ್ಟೇಟ್ ರಿಯಾಗ್ನೈಸೇಷನ್ ಆಗೋದಕ್ಕೆ ಭಾಷಾ ಪ್ರಾಂತಗಳಿಗೆ ಮುಂಚಿತವಾಗಿ ಆಂಧ್ರ ಪ್ರದೇಶವನ್ನು ಮಾಡಬೇಕು ಅಂತ ಹೇಳಿ ಅವರು 51 ದಿವಸ ಉಪವಾಸ ಮಾಡಿ ಪ್ರಾಣ ಬಿಟ್ಟರು. ಅವರ ಮನಸ್ಸಿನ ಸ್ಥೈರ್ಯ ಎಂಥದ್ದು! ಇದನ್ನು ನಾವು ಈಗ ನಮ್ಮ ಎದುರಿಗಿರೋ ಉದಾಹರಣೆ ನಾವು ನೋಡಿದರೆ ಹಿಂದೆ ಇತ್ತು. ಆವಾಗ 1000 ವರ್ಷ ಬದುಕ್ತಾ ಇತ್ತು. ದಶರಥ 1000 ವರ್ಷ 10,000 ವರ್ಷ ಅವನು ರಾಜ್ಯಭಾರ ಮಾಡ್ದ ಅಂತ ಹೇಳ್ತಾರೆ. ಅಷ್ಟು ಆಯಸ್ ಪ್ರಮಾಣ ಇದ್ದಿದ್ದರಿಂದ 1000 ವರ್ಷ ತಪಸ್ ಮಾಡೋದಕ್ಕೂ ಸಾಧ್ಯವಿತ್ತು. ಈಗ ಕೇವಲ 100 ವರ್ಷದ ಒಳಗಿರೋದ್ರಿಂದ ಇದಕ್ಕೆ ಹೊಂದಿಸ್ಕೊಳ್ಳೋಣ.